ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಎಲ್ಲ ಅನೇಕರು ಹಾಡಿದ್ದಾರೆ, ಮತ್ತು ಸ್ಕಿಟ್ ಕೂಡ ಹೆಣ್ಣುಮಕ್ಕಳಿಂದ ಕೂಡ ಒಂದು ಸ್ಕಿಟ್ ಆಗಿದೆ, ಮತ್ತು ಯೌವನಸ್ಥರು ಕೂಡ ಒಂದು ಉತ್ತಮವಾದ ಒಂದು ಸ್ಕಿಟ್ಟನ್ನ ಅವರು ಮಾಡಿದ್ದಾರೆ. ಅದರಿಂದ ನಾವು ಎಲ್ಲರೂ ಕೂಡ ಸೇರಿ ಈ ಎರಡು ಗುಂಪಿಗೆ ಒಂದು ದೊಡ್ಡ ಒಂದು ಕ್ಲಾಪ್ಸ್ ಕೊಟ್ಟಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್. ಅದ್ಭುತವಾದ ರೀತಿಯಲ್ಲಿ ನಿಮ್ಮ ತಲಾಂತಗಳನ್ನು ಇನ್ನೂ ಹೆಚ್ಚಾಗಿ ಕರ್ತನ ಮಹಿಮೆಗಾಗಿ ನೀವು ಉಪಯೋಗಿಸ್ಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬೆಳಗ್ಗೆ ನಾವು ಆ ಒಂದು ಸಂದೇಶದಲ್ಲಿ ಯಾವ ವಿಷಯ ನಾವು ಆಲೋಚನೆ ಮಾಡ್ತಾ ಬಂದ ಗೊತ್ತಿದೆ ಅಂತ ಬರ್ತೋಯ್ತಾ? ಸೊ ಆ ವಿಶ್ವಾಸ ಜೀವಿತದಲ್ಲಿ ಒಂದು ಪ್ರಾಮಾಣಿಕವಾದ ಒಂದು ಜೀವಿತದ ಕುರಿತಾಗಿ ನಾವು ಮತ್ತೊಬ್ಬರ ಸುವಾರ್ತೆಯ ವಾಕ್ಯದ ಅಡಿಯಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತಿದ್ವು. ಓಕೆ, ಈಗ ಅದೇ ಮತ್ತೊಬ್ಬರದ ಸುವಾರ್ತೆಯಲ್ಲಿ ನಾವು ಮುಂದುವರೆದ ಹಾಗೆ ಮತ್ತೊಂದು ವಿಷಯವನ್ನು ನಾವು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಾವು ಧ್ಯಾನ ಮಾಡುವಂಥವರಾಗಿದ್ದೇವೆ. ಆದ್ದರಿಂದ ಸ್ವಲ್ಪ ಸಮಯ ಎಲ್ಲರೂ ಕೂಡ ವಾಕ್ಯದ ಕಡೆಗೆ ನೀವು ಗಮನ ಕೊಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ ನಾವು 34 ವಾಕ್ಯಗಳ ತನಕ ಧ್ಯಾನ ಮಾಡುವಂಥವರಾಗಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34 ವಾಕ್ಯ ತನಕ ನಮಗೆ ಪ್ರತಿಯೊಬ್ಬರು ಕೂಡ ಬಹಳ ಚಿರಪರಿಚಯ ಇರತಕ್ಕಂಥ ವಾಕ್ಯ ಭಾಗ. ನಾನು ಓದ್ತೀನಿ, ದಯವಿಟ್ಟು ಎಲ್ಲರೂ ಕೂಡ ನೀವು ಎಚ್ಚರಿಕೆಯಿಂದ ಗಮನಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವೂ ಉಡುಪಿಗಿಂತ ದೇಹವೂ ಮೇಲಾದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಆ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆ ಅಲ್ಪವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೋಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಪ್ರೇರೆ, ಈ ಒಂದು ವಾಕ್ಯ ಭಾಗವನ್ನು ಅನೇಕ ಸಲ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅನೇಕರು ಈ ವಾಕ್ಯದ ಭಾಗದಲ್ಲಿ ಖಂಡಿತವಾಗಿ ಕೂಡ ನಮಗೆ ಪ್ರಸಂಗ ಮಾಡಿರ್ತಾರೆ. ನಾವು ಕೇಳಿರ್ತೀವಿ, ಪದೇ ಪದೇ ನಾವು ಕೇಳ್ತಾ ಬರುವಂಥ ಸಂದೇಶ ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಅದೇ ಸಬ್ಜೆಕ್ಟು. ಆದರೆ ನಾನೊಬ್ಬ ಡಾಕ್ಟ್ರಾಗಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಹಾನೆಸ್ಟಾಗಿ ಯೋಚನೆ ಮಾಡಿರಿ. ಹಾಗಾದ್ರೆ ನಿಮಗೆ ನಿಜವಾಗಿ ಕೂಡ ಯಾವುದೇ ರೀತಿ ಚಿಂತೆ ಇಲ್ವಾ? ಮೂಗಿರೋ ತನಕ ನೆಗಡಿ ತಪ್ಪಿದ್ದಲ್ಲ, ಬದುಕಿರೋ ತನಕ ಚಿಂತೆ ತಪ್ಪಿದ್ದಲ್ಲ ರೀ. ಯಾರಿಗೆ ತಾನೇ ಚಿಂತೆ ಅಲ್ಲ? ಚಿಕ್ಕ ಹುಡುಗನ ನೋಡ್ರಿ, ಅವನಿಗೂ ಅವನದೇ ಆದಂಥ ಚಿಂತೆ, ಓದ್ಬೇಕಲ್ಲ ಅಂತ ಚಿಂತೆ, ಓದ್ಬೇಕನ್ನೋ ಚಿಂತೆ, ಪರೀಕ್ಷೆ ತಗೋಬೇಕಲ್ಲಪ್ಪ ಅನ್ನೋ ಚಿಂತೆ, ಪಾಸ್ ಆದ್ಮೇಲೆ ಕೆಲಸ ಹುಡುಕೋ ಚಿಂತೆ, ಕೆಲಸ ಸಿಗದಲ್ಲಿ ಮದುವೆ ಚಿಂತೆ, ಮದುವೆ ಅಂತ ಬರುವಂಥ ಸಮಯದಲ್ಲಿ ಕೊಡು ದೇವರೇ ಕೊಡುಕನಿಲ್ಲ ಅಂತ ಗಂಡನನ್ನ ಅನ್ನೋ ಚಿಂತೆ. ಇವಾಗ ಯಾವ ಪ್ರೋಗ್ರಾಮ್ ಮಾಡಿ ನೋಡಿದ್ರು, ಎಲ್ಲಿ ಅಪ್ಪಿ ಯಾವ ಕುಡುಕ ಸಿಕ್ಬಿಡ್ತಾನೋ ಅಂತ ಯಾವ ಚಿಂತೆ. ಏನು ಬರುವಂಥವ್ನು ಹೆಂಗೆ ಬರ್ತಾನೋ, ಬರುವಂಥ ಹೆಂಡತಿ ಹೆಂಗಿರ್ತಾಳೋ, ಬರುವಂಥ ಗಂಡ ಹೆಂಗಿರ್ತಾಳೋ ಅನ್ನೋ ಚಿಂತೆ. ಮದುವೆ ಆದಮೇಲೆ ಮಕ್ಕಳಿಲ್ಲ ಅನ್ನೋ ಚಿಂತೆ, ಮಕ್ಕಳಾದ್ರೆ ಮಕ್ಕಳಿಗೆ ಕಾನ್ವೆಂಟ್ ಸೇರಿಸೋ ಚಿಂತೆ,
ತಿರುಗಿ ಅದೇ ಶುರು ಆಗ್ತದೆ. ಮಕ್ಕಳಿಗೆ ಮದುವೆ ಆದ್ಮೇಲೆ ಬರೋ ಸೊಸೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನೋ ಚಿಂತೆ, ರಿಟೈರ್ಡ್ ಆದ್ಮೇಲೆ BP ಚಿಂತೆ, ಶುಗರ್ ಚಿಂತೆ, ಸ್ಟ್ರೋಕ್ ಚಿಂತೆ, ಆರ್ಥರೈಟಿಸ್ ಚಿಂತೆ. ಆನೆಸ್ಟ್ ಆಗಿ ಹೇಳ್ರಿ, ಚಿಂತೆ ಇಲ್ಲತಕ್ಕಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಆದರೆ ಬೈಬಲ್ ಹೇಳ್ತದೆ ಚಿಂತೆ ಮಾಡಬೇಡ್ರಿ. ಈ ಲೋಕದಲ್ಲಿ ಚಿಂತೆ ಇಲ್ಲದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದಾನೆ ಅಂತಂದ್ರೆ ಆ ವ್ಯಕ್ತಿ ಯಾರು ಗೊತ್ತಾ? ಹುಚ್ಚ. ಒಪ್ತೀರಾ? ಹುಚ್ಚನಿಗೆ ಮಾತ್ರ ಚಿಂತೆ ಇರಲ್ಲ. ಅವನೇನ್ ತಿಂತಾನೋ ಅನ್ನೋ ಚಿಂತೆ ಇರಲ್ಲ, ಅವನೇನು ಬಟ್ಟೆ ಹಾಕೊಂಡಿದನೋ ಬಟ್ಟೆ ಹಾಕೊಂಡಿಲ್ಲ ಅನ್ನೋ ಚಿಂತೆ ಇಲ್ಲ. ಹಂಗಾಗಿ ಒಂದ್ ವೇಳೆ ನನಗೆ ಚಿಂತೆ ಇಲ್ಲ ಅಂತಂದ್ರೆ ನನ್ಗನ್ಸುತ್ತೆ ಡೈರೆಕ್ಟ್ ನೀವು ಮೆಂಟಲ್ ಹಾಸ್ಪಿಟಲ್ ಬಂದಿದ್ದೀರ ಅಂತ. ಅರ್ಥ ಆಗ್ತಿದ್ಯಾ? ಒಂದು ಗಾದೆ ಹೇಳ್ತಾರೆ ಕನ್ನಡದಲ್ಲಿ, ಚಿಂತೆ ಇಲ್ಲದವನಿಗೆ ನೋಡ್ದ ಅದು ಚೆನ್ನಾಗಿ ಬಂದ್ಬಿಡ್ತಾರೆ, ಸಂತೆಯಲ್ಲೂ ನಿದ್ರೆ ಬರುತ್ತೆ. ಓಕೆ, ಅದ್ರ ಅರ್ಥ ಏನು? ಚಿಂತೆ ಇರೋವನಿಗೆ ಸಂತೆಯಲ್ಲಿ ನಿದ್ರೆ ಬರಲ್ಲ. ಈಗ ನಿಮ್ಮ ತಗೊಂಡೋಗಿ ಸಂತೆಯಲ್ಲಿ ಮಲಗಿಸ್ತೀನಿ, ಇದೇ ನಿಮ್ಮ ಶಿಕಾರಿಪುರ ಸಂತೆಯಲ್ಲಿ ನಿದ್ರೆ ಮಾಡ್ತೀರಾ? ಹಾಗಾದ್ರೆ ನಿಮ್ ಚಿಂತೆ ಇದೆ ಅಂತ ಅರ್ಥ. ನಿಮ್ ಚಿಂತೆ ಇಲ್ಲದಾದ್ರೆ ನೀವೇನ್ ಮಾಡ್ಬೇಕು? ಈಗ ನಿದ್ರೆ ಮಾಡಬೇಕು. ದೇವರ ವಾಕ್ಯಗಳನ್ನ ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅದನ್ನ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬಾರ್ದು ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಎಂಬುದು ನಮಗೆ ಗೊತ್ತಿರಬೇಕು. ಆವಾಗಲೇ ಆ ಒಂದು ದೇವರ ವಾಕ್ಯದ ರುಚಿ, ಆ ದೇವರ ವಾಕ್ಯದ ಆಳ, ಆ ದೇವರ ವಾಕ್ಯದ ಅಳವಡಿಸುವಿಕೆ ನಮ್ಮ ಜೀವಿತಕ್ಕೆ ಪ್ರಯೋಜನ ಆಗುವಂಥದ್ದಾಗಿದೆ. ಅದನ್ನ ಬಿಟ್ಟು ದೇವ್ರ ವಾಕ್ಯ ಹೇಳ್ತದೆ ಚಿಂತೆ ಮಾಡಬೇಡ್ರಿ ಎಂಬುದಾಗಿ, ಹಂಗಾಗಿ ನಾನು ಚಿಂತೆ ಮಾಡಲ್ಲ, ಎಕ್ಸಾಮಲ್ಲಿ ಪಾಸ್ ಆದ್ರೂ ಸರಿಯೇ, ಡುಮ್ಕಿ ಹೊಡೆದ್ರು ಸರಿಯೇ, ನಾನು ಚಿಂತೆ ಮಾಡಲ್ಲ, ಕೆಲಸ ಸಿಕ್ಕರು ಸರಿಯೇ, ಕೆಲಸ ಸಿಗದ್ರು ಸರಿಯೇ, ನಾನು ಚಿಂತೆ ಮಾಡಲ್ಲ. ದಟ್ ಈಸ್ ನಾಟ್ ದ ವೇ. ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳುವಂಥ ವಿಧಾನ ಅದಲ್ಲ. ಓಕೆ, ಹಂಗಾಗಿ ಈ ಚಿಂತೆ ಮಾಡಬೇಡ್ರಿ ಏನಂತ ಯಾವುದಕ್ಕಾಗಿ ಚಿಂತೆ ಮಾಡಬಾರ್ದಂತೆ? ಏನು ತಿನ್ನಬೇಕೆಂಬುದಾಗಿ ಚಿಂತೆ ಮಾಡಬೇಡ್ರಿ, ಏನು ಕುಡಿತಬೇಕೆಂಬುದಾಗಿ ಚಿಂತೆ ಮಾಡಬೇಡ್ರಿ, ಏನು ಒದ್ಕೋಬೇಕೆಂಬುದಾಗಿ ಕೂಡ, ಅಂದ್ರೆ ಏನು ಬಟ್ಟೆ ಹಾಕೋಬೇಕೆಂಬುದಾಗಿ ಕೂಡ ಚಿಂತೆ ಮಾಡ್ರಿ. ರೋಟಿ ಕಪಡ 3 ಇದೆಯಲ್ವೋ, ನಾವು ಚಿಂತೆ ಮಾಡೋದೇ ಹಗಲು ರಾತ್ರಿ ಅದಕ್ಕೆ. ಹೌದಾ? ದುಡಿಯೋದೇನಕ್ಕೆ ದುಡಿತೀವಿ? ಊಟ ಬೇಕು, ಬಟ್ಟೆ ಬೇಕು. ಆದರೆ ದೇವ್ರ ವಾಕ್ಯ ಹೇಳ್ತದೆ ನೀನು ಏನು ಕುಡಿಬೇಕು, ಏನು ತಿನ್ನಬೇಕು, ಏನು ಓದ್ಕೋಬೇಕು ಎಂಬ ವಿಷಯವಾಗಿ ಚಿಂತೆ ಮಾಡಬೇಡ. ನಾಟ್ ವರಿ, ಚಿಂತೆ ಮಾಡಬೇಡ. ಹಾಗಾದ್ರೆ ಪ್ರಿಯರೇ, ಈಗ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಾರದು ಎಂಬುದನ್ನು ನಾವು ಗ್ರಹಿಸುವಾಗ ಈ ದೇವರ ವಾಕ್ಯಗಳನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ನಮಗೆ ಗೊತ್ತಾಗ್ತದೆ. ಹಾಗಾದ್ರೆ ನಾನು 2 ಭಾಗವಾಗಿ ನಾವು ಧ್ಯಾನ ಮಾಡುವಂತವರಾಗಿದೆ. ಮೊದಲನೇದಾಗಿ ಯಾವ ರೀತಿಯಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳಬಾರದು, ಹೌ ವಿ ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ವರಿಂಗ್. ಇದನ್ನು ಅರ್ಥ ಮಾಡಿಕೊಂಡಾಗ ಹೌ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನಾಟ್ ಟು ವರಿ. ಅರ್ಥ ಆಗ್ತಿದೆಯಾ? ಹೇಗೆ ಅರ್ಥ ಮಾಡಿಕೊಳ್ಳಬಾರದು, ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂಥ ವಿಷಯಗಳನ್ನು ನಾವು ಆಲೋಚನೆ ಮಾಡುವಂಥವರಾಗಿದೆ. ಮೊದಲನೇದಾಗಿ ಇದರ ಅರ್ಥ ಯಾವುದಾಗಿದೆ ಎಂಬುದಾಗಿ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ನೀವು ಭವಿಷ್ಯತ್ತಿನ ಕುರಿತಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುವಾಗ ಭವಿಷ್ಯತ್ತಿನ ಒಂದು ಯೋಜನೆನೇ ನಿಮಗೆ ಇರಬಾರದು ಎಂಬುದಾಗಿ ಅರ್ಥ ಅಲ್ಲ. ಅರ್ಥ ಆಗ್ತಿದೆಯಾ? ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯ ತೆಗೆಯಿರಿ, ಓದ್ರಿ. ಈಗ ನಮಗೆ ಸಹಾಯ ಮಾಡ್ರಿ, ಓದಿ. Proverbs chapter 6 verse 6. ಈಗ ಇರುವೆ ಎತ್ತರ ಹೋಗಿ ನಿನ್ನ ಪಾಠವನ್ನ ಕಲಿ ಅಂತಿದೆ. ಓಕೆ, ಈಗ ಇರುವೆ ಎತ್ತರ ಹೋಗಿ ಏನ್ ಪಾಠ ಕಲಿತೀವಿ? ಈಗ ಏನ್ ಕಲಿ ಅಂತ ಹೇಳ್ತದೆ?
ಆಹಾರ ಮುಂದೆ ಸಿಗದೇ ಇರುವಂತ ಕಾಲ ನಿನಗೆ ಬರ್ತದೆ. ಮುಂದೆ ಆಹಾರ ಸಿಗದೇ ಇರ್ತಕ್ಕಂಥ ಕಾಲ ಬರೋದಕ್ಕಿಂತ ಮುಂಚೆ ಈಗಲೇ ನೀನೇನ್ ಮಾಡು, ಆಹಾರವನ್ನ ಸಂಗ್ರಹಿಸಿ ಇಟ್ಟುಕೋ, ಕೂಡಿಸಿಟ್ಟುಕೋ. ಯಾತಕ್ಕೋಸ್ಕರವಾಗಿ ಭವಿಷ್ಯತ್ತಿನಲ್ಲಿ ಇಂಥ ಸ್ಥಿತಿ ಬರ್ತದೆ. ಆದ್ರಿಂದ ಆ ಸಮಯದಲ್ಲಿ ಅದನ್ನು ಎದುರಿಸಿ ಜಯಿಸಿ ಮುಂದೆ ಹೋಗುವ ಹಾಗೆ ಆ ಒಂದು ಭವಿಷ್ಯತ್ತಿನ ಯೋಚನೆ ನಿನಗಿರಲಿ. ಫರೋಹನಿಗೆ ಯೋಸೇಫನು ಫರೋಹನಿಗೆ ಹೇಳ್ತಾನೆ, ಮುಂದೆ ಬರಗಾಲ ಬರ್ತದೆ, 7 ವರ್ಷ ಬರಗಾಲ ಬರ್ತದೆ. ಆದ್ರಿಂದ ಈಗಲೇ ನೀನು ಏನ್ ಮಾಡು, ದವಸವನ್ನ ನೀನು ಕೂಡಿಟ್ಟುಕೋ. ಭವಿಷ್ಯತ್ತಿನ ಯೋಚನೆ ಇರುವಂತದ್ದು ತಪ್ಪು. ಎಂಬುದು ಕೂಡ ನಮಗೆ ಪರಿಜ್ಞಾನ ಇರಬೇಕು. ಯಾತಕ್ಕಾಗಿ ಓದ್ತಾ ಇದ್ದೀನಿ ಅನ್ನುವಂಥ ಪರಿಜ್ಞಾನವೂ ಕೂಡ ಇರಬೇಕು. ಮುಂದೆ ನಾನು ಏನಾಗ್ತೀನಿ ಎಂಬುದಂತ ಪರಿಜ್ಞಾನ ಕೂಡ ಇರಬೇಕು. ಭವಿಷ್ಯದ ಯೋಚನೆ ಇರಬೇಕು ನಿನಗೆ. ಅದನ್ನ ಬಿಟ್ಟು ಏನೋ ಒಂದು ಡಿಗ್ರಿ ಓದ್ತೀನಿ, ಆಮೇಲೆ ಏನೋ ಒಂದು ಕೆಲಸ ಮಾಡ್ತೇನೆ, ಈ ರೀತಿ ಗೊತ್ತು ಗುರಿ ಇರತಕ್ಕಂಥ ಜೀವಿತಕ್ಕಾಗಿ ಕರ್ತನ ನಮ್ಮನ್ನ ಕರೆದಿಲ್ಲ. ಮದುವೆ ವಿಷಯ ಯಾವಳೊಬ್ಬನ ಕಟ್ಕೊಂಡ್ರಾಯ್ತು, ಇನ್ಯಾವಳೊಬ್ಬನ ಕಟ್ಕೊಂಡ್ರಾಯ್ತು. ಒಬ್ಬ ಹುಡುಗನಿಗೆ ಮದುವೆ ಫಿಕ್ಸ್ ಆಗಿತ್ತು, ಅವನ ನಾಳೆ ದಿನ ಒಂದು ವೇಳೆ ನಿನಗೂ ಅವಳಿಗೂ ಏನಾದ್ರು ಮನೆಯಲ್ಲಿ ಪ್ರಾಬ್ಲಮ್ ಆಯ್ತು, ಆವಾಗ ಏನ್ ಮಾಡ್ತೀಯ ಅಂದೆ. ನಾಳೆ ನಿನಗೂ ನಿನ್ನ ಹೆಂಡತಿಗೂ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ಆವಾಗ ನೀನು ಏನ್ ಮಾಡ್ತೀಯ ಎಂಬುದಾಗಿ ಕೇಳುವಾಗ ಅವನು ಈ ಪ್ರಶ್ನೆನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 1 ನಿಮಿಷ ಯೋಚನೆ ಮಾಡ್ದ. ಅಂಕಲ್, ಅವಳನ್ನ ಬಿಟ್ಬಿಟ್ಟು ಇನ್ನೊಬ್ಬಳ ಕಟ್ಕೋತೀನಿ ಅಂತ. ಏನೋ ಅವಳನ್ನ ಬಿಟ್ಬಿಡ್ತೀನಿ, ಇನ್ನೊಬ್ಬನ ಕಟ್ಕೊತೀನಿ ಅಂದ್ರೆ ಒಬ್ಬನ ಮದುವೆ ಆಗಿ ಅವಳ ನಾನು ಇಡೀ ಜೀವಿತದ ಕೊನೆ ಉಸಿದ್ರೆ ಅವಳ ಜೊತೆ ಬದುಕ್ತೀನಿ ಅಂತಕ್ಕಂಥ ಪರಿಜ್ಞಾನ ಅವನಿಗಿಲ್ಲ. ದಾಂಪತ್ಯ ಜೀವಿತದ ಶ್ರೇಷ್ಠತೆ ಅವನಿಗೆ ಗೊತ್ತಿಲ್ಲ, ಮಾನ್ಯತೆ ಗೊತ್ತಿಲ್ಲ. ಇದು ದೇವರು ಕೂಡಿಸಿದ್ದು, ಆದ್ರಿಂದ ಯಾವುದೇ ಕಾರಣಕ್ಕೂ ಇದನ್ನು ಅಗಲಿಸಬಾರದು ಅಂತ ಪರಿಜ್ಞಾನ ಅವನಿಗಿಲ್ಲ. ಆದ್ರಿಂದಲೇ ಭವಿಷ್ಯತ್ತಿನ ಯೋಚನೆ ಇರುವಂಥದ್ದು ತಪ್ಪೇನಿಲ್ಲ. ಭವಿಷ್ಯತ್ತಿನ ಚಿಂತೆ ಇರಬಾರ್ದು. ಈಗ ಇನ್ನೂ ಮಕ್ಕಳೆಲ್ಲ ಇದ್ದಾರೆ, ಹೇಳ್ತೀನಿ. ಮುಂದೆ ಎಕ್ಸಾಮ್ ಬರುತ್ತೆ ಬರಲ್ವೋ, ಎಕ್ಸಾಮ್ ಬರುತ್ತೆ ಎನ್ನುವ ಮುಂದೆ ಎಕ್ಸಾಮ್ ಬರುತ್ತೆ ಎಂಬುದಾಗಿ ಹೇಳುವಾಗ ಅದಕ್ಕಾಗಿ ನೀವು ಸಿದ್ಧರಾಗಬೇಕಾ, ಸಿದ್ಧರಾಗಬಾರ್ದಾ? ಸಿದ್ಧರಾಗಲೇಬೇಕು. ನೋಡ್ದಾ ಎಷ್ಟು ಆಸೆ ಪಡ್ತಾರೆ, ಸಿದ್ಧರಾಗಬೇಕು. ಅದು ಯೋಚನೆ, ಮುಂದೆ ಎಕ್ಸಾಮ್ ಇದಪ್ಪ, ಹಂಗಾಗಿ ನಾನು ಅದಕ್ಕೋಸ್ಕರ ನಾನು ಓದಬೇಕು, ಪ್ರಿಪೇರ್ ಆಗಬೇಕು. ಅದ್ರ ತಪ್ಪೇನಿಲ್ಲ. ಎಕ್ಸಾಮ್ ಇದ್ದು ಕೂಡ ಎಕ್ಸಾಮ್ 6 ತಿಂಗಳಿಂದಾನೆ ಶುರು. ಅಯ್ಯೋ ನನಗೆ ಎಕ್ಸಾಮ್ ಬರ್ತದೆ, ಏನ್ ಮಾಡೋದು, ಅಯ್ಯೋ ನನಗೆ ಎಕ್ಸಾಮ್ ಬರ್ತದೆ, ಏನ್ ಮಾಡೋದು, ಅಯ್ಯೋ ನನಗೆ ಎಕ್ಸಾಮ್. ಇದು ಚಿಂತೆ. ಯೋಚನೆಗೂ ಚಿಂತೆಗೆ ವ್ಯತ್ಯಾಸ ಗೊತ್ತಾಗ್ತಿದ್ಯಾ? ಇಲ್ಲಿ ಯೇಸು ಸ್ವಾಮಿ ಯೋಚನೆ ಇರಬಾರ್ದು ಎಂಬುದಾಗಿ ಹೇಳಿಲ್ಲ, ಆದ್ರೆ ಅದರ ಕುರಿತಾದ ಚಿಂತೆ ಇರುವಂತ ಅವಶ್ಯಕತೆ ಇಲ್ಲ. ಸಮಸ್ಯೆ ಇದೆಯಾ, ಅದಕ್ಕೆ ಏನ್ ಮಾಡ್ಬೇಕು, ಪರಿಹಾರ ಹುಡುಕೋ. ಕಾಯಿಲೆ ಇದೆಯಾ, ಕಾಯಿಲೆಗೆ ಏನ್ ಟ್ರೀಟ್ಮೆಂಟ್ ಬೇಕು ಅದು ಹುಡುಕೋ. ನನ್ನ ಬಿ ಪಿ ಇದೆ. ಅರ್ಥ ಆಗ್ತಿದ್ಯಾ? BP ಬರುವಂತದ್ದು ಏನು ಸ್ಪೆಷಲ್ ಏನಲ್ಲ. 50 ವರ್ಷ ಆದ್ಮೇಲೆ BP ಬರಲ್ಲ ಅಂದ್ರೆ ಯಾಕಪ್ಪ ಇದು ಬಂದಿರೋದು ಯೋಚನೆ ಮಾಡ್ಬೇಕು ನಾವು. ಯಾಕಂದ್ರೆ ಇಷ್ಟೊತ್ತು ಬರ್ಬೇಕಾಯ್ತಲ್ಲ. BP ಬರ್ಬೇಕಾದ್ರೆ ಕಾಮನ್ನು, ಡಯಾಬಿಟಿಕ್ ಬರ್ಬೇಕಾದ್ರೆ ಕಾಮನ್ನು, ಇನ್ನೊಂದು 10 ವರ್ಷ ಆದ್ಮೇಲೆ ಸ್ಟ್ರೋಕ್ ಹೊಡಿಬೇಕಾದ್ರೆ ಕಾಮನ್ನು. ಇದೆಲ್ಲ ಆಗ್ಬೇಕು ಮನುಷ್ಯ ಆದ್ಮೇಲೆ. ಬರಲಿಲ್ಲ ಅಂತಂದ್ರೆ ಬರಬೇಕು. ಅದೇನು ಭಯಪಡೋದ ಅವಶ್ಯಕತೆ ಇಲ್ಲ. ನಾನು ಡ್ಯೂಟಿ ಇದ್ದಾಗ ನನಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಅಲ್ಲೇ ನಾನು ಇಮಿಡಿಯೇಟ್ ಆಗಿ ಜೈವ ಹಾಸ್ಪಿಟಲ್ ಕೇಳಿ ಕಳಿಸ್ತು. ಡಾಕ್ಟರ್ಸ್ ಎಲ್ಲ ಬಂದ್ರು, ಬೆಡ್ ಮೇಲೆ ಮಲಗಿದ್ದೀನಿ, ಸಿಕ್ಕಾಪಟ್ಟೆ ಎದೆ ನೋವಿದೆ. ಆಗ ನನಗೆ ಒಬ್ಬ ಹೆಣ್ಮಗಳು, ಲೇಡಿ ಡಾಕ್ಟ್ರು BP ಚೆಕ್ ಮಾಡ್ತಾರೆ. BP ಚೆಕ್ ಮಾಡ್ಕೊಂಡು ಅವಳೇ ನಡುತ್ತಾರೆ, ಗಡಗಡ ನಡುತ್ತಾರೆ. ಯಾಕಂತಾರೆ ಪಲ್ಸು ಇಲ್ಲ, BP ಇಲ್ಲ. ಪಲ್ಸು ಇಲ್ಲ, BP ಇಲ್ಲ. ಅವಳು ಅವ್ರು ಸೀರಿಯಸ್ ಸಾರ್ BP ಇಲ್ಲ ಸರ್, ಪಲ್ಸ್ ಇಲ್ಲ ಸರ್, BP ಇಲ್ಲ ಸರ್, ಪಲ್ಸ್ ಇಲ್ಲ ಅಂತ ಹೇಳ್ಕೊಂಡು ನನಗೆ ಹೇಳ್ತಾ ಇದ್ದಾಳೆ, ಸರ್ ನೀವು ಏನು ಎದ್ಕೋಬೇಡಿ ಸರ್. ಇವಳೇ ನಡುತ್ತಾ ಇದ್ದಾಳೆ, ನನಗೆ ಹೇಳ್ತಾಳೆ ಏನು ಎದ್ಕೋಬೇಡಿ ಸರ್. ನಾನು ಹೇಳಿದೆ, ಅಮ್ಮ ನನಗೆ ಏನು ಎದಕ್ಕೆಲ್ಲ, ನೀನು ಧೈರ್ಯವಾಗಿ ಚೆಕ್ ಮಾಡೋ, ನಾನು ಇವತ್ತ ಸತ್ರ ಕೂಡ ಅದಕ್ಕೆ ರೆಡಿ ಆಗಿದ್ದೀನಿ, ಚೆಕ್ ಮಾಡೋ ಅಂದೆ. ಸರಿ ಆಯ್ತು, ಚೆಕ್ ಮಾಡೋದು. ಕಡೆಗೆ ಇಮಿಡಿಯೇಟ್ ಆಗಿ ನನಗೆ ಕ್ಯಾತ್ ಲ್ಯಾಬ್ ತಗೊಂಡೋದ್ರು. ಕ್ಯಾತ್ ಲ್ಯಾಬ್ ತಗೊಂಡೋಗ್ಬಿಟ್ಟು ಅದು ಕ್ಯಾತ್ ಅಂದ್ರೆ ಒಳ್ಳೆ ಹಾರ್ಟ್ ಅಲ್ಲಿ ಬ್ಲಾಕ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಆಂಜಿಯೋಗ್ರಾಮ್ ಚೆಕ್ ಮಾಡಿದ್ರು.
ಚೆಕ್ ಮಾಡಿ ನಾನು ಮಲಗಿದ್ದೇನೆ, ಆಂಜಿಯೋಗ್ರಾಮ್ ಮಾಡಿದ್ದಾರೆ, ನನ್ನ ಮುಂದೆ ದೊಡ್ಡ ಟಿವಿ ಇಟ್ಟಿದ್ದಾರೆ, ಆ ಟಿವಿನ ಕ್ಲೀನ್ ನನಗೆ ಕಾಣ್ತದೆ 3 ಬ್ಲಾಕ್, ಎದೆ ನೋವಿದೆ, ಸ್ವೆಟ್ಟಿಂಗ್ ಇದೆ, ತಲೆ ಸುತ್ತಿದೆ, ಅದೆಲ್ಲ ನಾನು ನೋಡ್ತಾ ಇದ್ದೀನಿ, 3 ಬ್ಲಾಕ್ ಕಾಣ್ತಾ ಇದೆ. ನನಗೆ ಚೆಕ್ ಮಾಡ್ತಿರುವಂಥ ಸೀನಿಯರ್ ಡಾಕ್ಟರ್ ರಮೇಶ್ ಎಂಬುದಾಗಿ ಪ್ರೊಫೆಸರ್ ಅವರು ನನಗೆ ಹೇಳ್ತಾ ಇದ್ದಾರೆ, ಸರ್ ಏನಿಲ್ಲ ಸರ್, ಪರ್ಫೆಕ್ಟ್ ಆಗಿದೆ ನಿಮ್ಮ ಹಾರ್ಟು, ಏನು ಭಯ ಪಡಕ್ ಹೋಗಬೇಡಿ ಅಂತ ಹೇಳೋದು. ನಾನು ಹೇಳಿದೆ, ರಮೇಶ್ ಅವರೇ 3 ಬ್ಲಾಕ್ ನನಗೆ ಕಾಣ್ತಾ ಇದೆ, ನೀವು ಒಂದು ಕೆಲಸ ಮಾಡಿ, ಆ 65% ಬ್ಲಾಕ್ ನನಗೆ ಬಿಟ್ಕೊಡಿ, ಆ 85% 95% ಅದಕ್ಕೆ ಇಮ್ಮಿಡಿಯೇಟ್ ಸ್ಟಂಟ್ ಹಾಕಿ ಅಂತ ನಾನು ಅವ್ನಿಗೆ ಹೇಳಿದೆ. ಗೊತ್ತಾಗೋಯ್ತಾ ನಿಮ್ಗೆ? ಸರಿ ಸರಿ ಆಗ್ತೀವಿ ಬಿಡಿ ಸರ್. ಸಮಸ್ಯೆಗಳು ಬಂದಾಗ ಅದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅದನ್ನ ಎದುರಿಸೋಣ. ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು ಅಂತ ಒಂದು ಚಿಂತೆ ಬೇಕಾಗಿಲ್ಲ. ಇವತ್ತು ಎಷ್ಟೋ ಜನ ಈ ರೀತಿ ಚಿಂತೆ ಮಾಡಿ 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 ಮೆಂಟಲ್ ಡಿಪ್ರೆಷನ್ ಆಗಿ ಊಟ ಮಾಡೋದನ್ನ ಬಿಟ್ಟು ಗ್ಯಾಸ್ಟ್ರಿಕ್ ಆಗಿ BP ತಗೊಂಡು ಡಯಾಬಿಟಿಕ್ ಹಾಕೊಂಡು ಕಡೆ ನಿದ್ರೆಗೆಟ್ಟು ಊಟ ಬಿಟ್ಟು ಕಡೆಗೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾರೆ. ಇವತ್ತು ಎಂತ ಒಂದು ಹೀನವಾದ ಪರಿಸ್ಥಿತಿ ಹೋಯ್ತಂದ್ರೆ ಯೇಸು ಸ್ವಾಮಿನ ನಂಬಿದಂತ ಮಕ್ಕಳು ಇವತ್ತು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಅಸಹ್ಯವಾದ ಕಾರ್ಯ ಅದು, ಅಸಹ್ಯ. ಹೇಸಿಗೆ ಆಗಬೇಕು ನಿಮಗೆ. ದೇವರ ಮಕ್ಕಳಿಗೆ ಇರುವಂತ ನಿರೀಕ್ಷೆ ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಇಲ್ಲ. ಅಂತ ದೇವರ ಮಕ್ಕಳಂತ ನಾವುಗಳೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಲೋಕದಲ್ಲಿ ಇರೋರಿಗೆ ಯಾವ ನಿರೀಕ್ಷೆ ಇದೆ? ಈ ಲೋಕ ನಮಗೆ ಶಾಶ್ವತ ಅಲ್ಲ, ಈ ಜೀವಿತ ನಮಗೆ ಶಾಶ್ವತ ಅಲ್ಲ. ಸ್ವಾಮಿ ತಿರುಗಿ ಬರುವಂತವನಾಗಿದ್ದಾನೆ, ನಾವು ಆತ ಜೊತೆ ಹೋಗುವಂತವರಾಗಿದ್ದೇವೆ ಎಂಬುದಾಗಿ ಹಾಡ್ತಾ ಬಂದಂತ ಆ ಹಾಡಿನ ಹಾಗೆ ನಮಗೆ ಆ ಒಂದು ನಿರೀಕ್ಷೆ ಯೇಸು ಅನ್ನುವಂತ ಮಕ್ಕಳಿಗಿರುವಾಗ ಯಾಕೆ ಬೇಕು ಆತ್ಮಹತ್ಯೆ? ಯಾಕೆ ಬೇಕು ಆತ್ಮಹತ್ಯೆ? ನಿಜವಾಗಿ ಕೂಡ ವಿಶ್ವಾಸಿ ಆದವರು ಒಂದು ವೇಳೆ ಆತ್ಮಹತ್ಯೆ ಮಾಡಿದ್ರೆ ಅದಕ್ಕಿಂತಲೂ ಕೂಡ ಹೀನವಾದಂತ, ಅದಕ್ಕಿಂತಲೂ ಕೂಡ ನಾಚಿಕೆಟ್ಟಂತ ಒಂದು ಜೀವಿತ ಇವರ ಯಾವುದು ಕೂಡ ಇಲ್ಲ. ಅದರಲ್ಲಿ ಕೂಡ ಎಷ್ಟೋ ಜನ ನಮ್ಮ ಹೆಣ್ಣುಮಕ್ಕಳು ತಾಯಂದ್ರು ದಯವಿಟ್ಟು ತಪ್ಪು ತಿಳ್ಕೊಂಡು ಹೋಗ್ಬೇಡಿ. ಏನಾದ್ರು ಮನೇಲಿ ಒಂದು ಚೂರು ಹೆಚ್ಚಿಗೆ ಆಗೋದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಅಯ್ಯೋ ಇಂಥ ಗಂಡ ಜೊತೆ ಬದುಕಕ್ಕಿಂತ ಸತ್ತೋಗೋದೇ ವಾಸಿ, ಇಂಥ ಮಕ್ಕಳ ಜೊತೆ ಇರೋಕ್ಕಿಂತ ಸತ್ತೋಗೋದೇ ವಾಸಿ. ಇದಕ್ಕೆ ನೀವು ರಕ್ಷೆ ಕೊಟ್ಟಿದೆ ಸ್ವಾಮಿ. ಪ್ರತಿ ದಿನ ನಿಮ್ಮ ಮಾತಿನ ಮುಖಾಂತರವಾಗಿ ಯೇಸು ಸ್ವಾಮಿನ ಯಾಕೆ ಅವಮಾನ ಪಡಿಸ್ತೀರಾ? ಯಾಕೆ ಅವಮಾನ ಪಡಿಸ್ತೀರಾ? ಸೊ ಮೊದಲನೇದಾಗಿ ನಾವು ನೋಡುವಂತ ಸಂಗತಿ, ಆ ಒಂದು ಸಿದ್ಧತೆ ಏನು, ಅದರ ಅರ್ಥ ಏನು? ಅದರ ಅರ್ಥ ಅಂತಂದ್ರೆ ಭವಿಷ್ಯತ್ತಿನ ಕುರಿತಾಗಿ ಯೋಚನೆ ಮಾಡಬಾರ್ದು ಎಂಬುದಾಗಲ್ಲ, ಭವಿಷ್ಯತ್ತಿನ ಕುರಿತಾದ ಯೋಚನೆ ಇರಬೇಕು. ಎರಡನೇದಾಗಿ ಚಿಂತೆ ಮಾಡಬಾರದು ಎಂಬುದಾಗಿ ಹೇಳುವಾಗ ಇದು ನಮಗೆ ದೇವರು ಕೊಟ್ಟಿರುವಂತಹ ಒಂದು ಕುಂಟು ನೆಪ ಅಲ್ಲ, ಸೋಮಾರಿಗೆ ಕೊಟ್ಟಿರುವಂತ ನೆಪ ಅಲ್ಲ. ತಿರುಗಿ ಅದೇ ವಾಕ್ಯ ಹೋದ್ರೆ ಏನಂತ ಪ್ರಾರಂಭ ಮಾಡ್ತದೆ? ಜ್ಞಾನೋಕ್ತಿ 6:6 ಸೋಮಾರಿಯೇ. ನೋಡ್ರಿ, ಸೋಮಾರಿಯೇ ಏನದ ಅರ್ಥ? ನೀವು ಯಾರೇ ಆಗಿರ್ಲಿ, ನೀವು ಚಿಂತೆ ಮಾಡ್ಕೊಂಡು ಕುಂತ್ಕೊಂಡ್ರೆ ನೀವು ಪಕ್ಕಾ ಶುದ್ಧ ಸೋಮಾರಿಗಳು. ಸೋಮಾರಿಗಳೇ ಚಿಂತೆ ಮಾಡೋದು. ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹುಡುಕೊಳ್ಳೋಣ, ಅದನ್ನ ಬಿಟ್ಟು ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು ಎಂಬುದಾಗಿ ಚಿಂತೆ ಮಾಡ್ಕೊಂಡು ಕುಂತ್ಕೊಂಡ್ರೆ ದೇವರು ವಾಕ್ಯ ಹೇಳ್ತಾರೆ ಸೋಮಾರಿಯೇ, ಸೋಮಾರಿಯೇ ಹೋಗಿ ಇರುವೆ ಹತ್ರ ಪಾಠ ಕಳಿ. ಅಂದ್ರೆ ನೀವು ಸೋಮಾರಿಯ ಇರೋದಕ್ಕೆ ಇಲ್ಲಿ ದೇವರು ಚಿಂತೆ ಮಾಡಬೇಡಿ ಅಂತ ಹೇಳುವಾಗ ಪದದ ಅರ್ಥ ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ, ನಿಮಗೆ ಅನುಮತಿ ಕೊಟ್ಟಿಲ್ಲ. ದೇವರೇ ಹೇಳ್ಬಿಟ್ಟಿದ್ದಾರೆ ಚಿಂತೆ ಮಾಡಬೇಡಿ ಎಂಬುದಾಗಿ, ಹಂಗಾಗಿ ನಾನು ಯಾವುದಕ್ಕೂ ಚಿಂತೆ ಮಾಡಲ್ಲ ಎಂಬುದಾಗಿ ಹೇಳುವಂತ ಮಾತು ಅದು ತಪ್ಪಾಗಿದೆ. ಮೂರನೇದಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುವಾಗ ನಿಮಗೆ ಯಾವುದೇ ರೀತಿಯಂತದ್ದು ಆಸೆ ಆಕಾಂಕ್ಷೆಗಳು ಇರಬಾರದು ಎಂಬುದಾಗಲ್ಲ. ಯಾಕಂದ್ರೆ ದೇವರು ಹೇಳುತ್ತ ಮಾತು, ನಾನು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸುತ್ತೇನೆ. ಇಷ್ಟಾರ್ಥಗಳು ಇರುವಂತದ್ದು ತಪ್ಪೇನಿಲ್ಲ, ಇಷ್ಟಾರ್ಥಗಳು ಇರುವಂತದ್ದು ತಪ್ಪೇನಿಲ್ಲ. ನಮಗೆ ಇಷ್ಟಗಳೇ ಇರಬಾರ್ದು, ಆಸೆ ಇರಬಾರ್ದು, ಆಕಾಂಕ್ಷೆ ಇರಬಾರ್ದು ಅಂತ ವಾಕ್ಯದಲ್ಲಿ ಎಲ್ಲೂ ಕೂಡ ಇಲ್ಲ. ಆಸೆ ಇರಬಹುದು, ಆದ್ರೆ ದುರಾಸೆ ಇರಬಾರ್ದು ಅಷ್ಟೇ. ಆದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯಂತ ಆಸೆ ಆಕಾಂಕ್ಷೆಗಳು ಇರಬಾರದು ಎಂಬುದಾಗಿ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ವಾಕ್ಯಗಳ ಸರಿಯಾಗಿ. ಮತ್ತೆ ವಿಶೇಷವಾಗಿ ನಾವು ನೋಡುವಂತ ಸಂಗತಿ, ಈ ರೀತಿಯಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುವ ನಾಲ್ಕನೆಯದಾಗಿ ನಮಗೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗ ಇದಲ್ಲ. ಗಂಡನಿಗೆ ತನ್ನದೇ ಆದ ಜವಾಬ್ದಾರಿ ಕೊಡಲ್ಪಟ್ಟಿದೆ, ಹೆಂಡತಿಗೆ ತನ್ನದೇ ಆದ ಜವಾಬ್ದಾರಿ ಕೊಡಲ್ಪಟ್ಟಿದೆ, ತಂದೆ ತಾಯಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಜವಾಬ್ದಾರಿ ಕೊಡಲ್ಪಟ್ಟಿದೆ. ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುವಾಗ ಅದರ ಅರ್ಥ
ಓ ನಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೋಬಹುದು ಎಂಬುದಾಗಿ ಅಲ್ಲ. ಮತ್ತು ಐದನೇದಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುವಂತ ಯೇಸು ಸ್ವಾಮಿ ಅದೇ 33ನೇ ವಾಕ್ಯ 34ನೇ ವಾಕ್ಯದಲ್ಲಿ ಅದನ್ನೇ ಸ್ವಲ್ಪ ವ್ಯತ್ಯಾಸವಾಗಿ ತವಕ ಇರಬೇಕೆಂಬುದಾಗಿ ಸ್ವಾಮಿ ಹೇಳುವಂತವನಾಗಿದ್ದಾನೆ. ಚಿಂತೆ ಇರಬೇಕೆಂಬುದಾಗಿ ಹೇಳ್ತಾ ಇಲ್ಲ. ಅಂದ್ರೆ ಕೆಲವು ವಿಷಯಗಳಲ್ಲಿ ನಮಗೆ ಇರಬೇಕು, ಅದನ್ನ ನಾವು ಚಿಂತೆ ಅಂತ ಹೇಳ್ಬಾರ್ದು. ತವಕ, ಆಸೆ, ಆಕಾಂಕ್ಷೆ ಅಥವಾ ಉದ್ದೇಶಗಳು ಇರಬೇಕು. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನನಗೊಂದು ಯೋಜನೆ ಉಂಟು, ನಿನ್ನ ಜೀವಿತದಲ್ಲಿ ನನಗೊಂದು ಯೋಜನೆ ಉಂಟು, ಅದು ನಿನಗೆ ನಿರೀಕ್ಷೆ ಉಂಟು ಮಾಡುವಂತ ಯೋಜನೆ ಆಗಿದೆ ಹೊರತು ಅದು ನಿನಗೆ ಕೆಟ್ಟದ್ದು ಮಾಡುವಂತ ಒಂದು ಯೋಜನೆ ಅಲ್ಲ. ನಿನಗೆ ಭವಿಷ್ಯತ್ತನ್ನ ರೂಪಿಸುವಂತ, ನಿನಗೆ ನಿರೀಕ್ಷೆ ಉಂಟು ಮಾಡುವಂತ ಒಂದು ಯೋಜನೆ ನಮಗಿದೆ ಎಂಬುದಾಗಿ ದಯವಿಟ್ಟು ಸಿಕ್ಕಿದನ್ನು ಓದ್ರಿ. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಾಕ್ಯ. ಇವರ ಗತಿಯಾಗಲಿ ನಿರೀಕ್ಷೆ ಇರಲಿ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನ ನಾನೇ ಬಲ್ಲೆನು. ಆಮೇಲೆ ಅವು ಅಹಿತದ ನೋಡ್ರಿ, ಅವು ನಿನಗೆ ಅಹಿತ ಕೆಟ್ಟದ್ದು ಮಾಡುವಂತ ಯೋಚನೆ ಅಲ್ಲ, ಅವು ಹಿತದ ಯೋಚನೆಗಳೇ. ಆದ್ರಿಂದ ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ನೋಡುವಂಥದ್ದು ಯಾವ ರೀತಿಯಲ್ಲಿ, ಯಾವ ವಿಷಯಗಳಲ್ಲಿ ಯಾವ ರೀತಿ ಅರ್ಥ ಮಾಡ್ಕೋಬೇಕೆಂಬುದನ್ನ ನಾವು ಕಲಿಯುವಂತವರಾಗಿದ್ದೇವೆ. ಈ ಒಂದು ಅರ್ಥ ಏನು ಎಂಬುದನ್ನ ನಾವು ಕಲಿತ ಮೇಲೆ ಯಾಕೆ ವೈ ವಿ ಶುಡ್ ನಾಟ್ ವರಿ, ಯಾಕೆ ನಾವು ಚಿಂತೆ ಮಾಡಬಾರದು ಎಂಬುದಾಗಿ ಗ್ರಹಿಸಬೇಕಾದ್ದು ಕೂಡ ಬಹಳ ಮುಖ್ಯ. ಮೊದಲನೇದಾಗಿ ನಾವು ಚಿಂತೆ ಮಾಡೋದ್ರಿಂದ ನಿಮಿತ್ತವಾಗಿ, ಒಂದು ವೇಳೆ ನಾವು ಚಿಂತೆ ಮಾಡ್ತಾ ಇದ್ರೆ ನಾವು ಏನ್ ಮಾಡ್ತೀವಿ ಅಂತಂತಂದ್ರೆ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇಟ್ಟಿರುವಂತ ಯೋಜನೆಗೆ ನಾವುಗಳೇ ಅಡ್ಡಿಯಾಗುತ್ತೇವೆ. ಅರ್ಥ ಮಾಡ್ಕೊಡ್ರಿ. ಗಾಡ್ ಹ್ಯಾಸ್ ಗಾಟ್ ಎ ಪ್ಲಾನ್. ನಾವು ಯಾವಾಗ ಅದನ್ನ ಗ್ರಹಿಸಿ ನಮ್ಗೆ ಏನೆಲ್ಲ ಕಷ್ಟಗಳು ಚಿಂತೆಗಳಿದ್ರು ಕೂಡ ನಾವು ಕರ್ತರಿಗೆ ಒಳಪಟ್ಟರೆ ಮುಂದೆ ಹೋಗ್ತೀವೋ ಆಗ ಬಹಳ ಸುಲಭವಾಗಿ ಯೇಸು ಸ್ವಾಮಿ ತನ್ನ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ. ನಮ್ಮನ್ನ ಒಪ್ಪಿಸ್ಕೊಡದೆ ಹೋದರೆ ನಮ್ಮ ಜೀವಿತದಲ್ಲಿ ಆತನು ಮಾಡುವ ಬೇಕೆಂಬುದಾಗಿದ್ದಂತ ಕಾರ್ಯಕ್ಕೆ ನಾವುಗಳೇ ಅಡ್ಡಿ ಆಗ್ತದೆ. ದೇವರ ವಾಕ್ಯ ನೋಡ್ತೇವೆ ಯೆಶಾಯನ ಪುಸ್ತಕದಲ್ಲಿ, ದೇವರೇ ನೀನು ಕುಂಬಾರನು, ನಾನೇನಾಗಿದ್ದೇನೆ ಜೇಡಿ ಮಣ್ಣು. ನೀನು ಕುಂಬಾರನು, ನಾನು ಜೇಡಿ ಮಣ್ಣಾಗಿದ್ದೇನೆ. ಆದ್ದರಿಂದ ಸ್ವಾಮಿ ನೀನು ಇಷ್ಟಪಟ್ಟ ಮೇರೆಗೆ ನನ್ನನ್ನ ಮಾತಾಡ್ರಿ, ನನ್ನನ್ನು ರೂಪಿಸು. ಕುಂಬಾರನು ನೀನು, ಜೇಡಿ ಮಣ್ಣು ನಾನು, ನಿನ್ನ ಇಷ್ಟ ಪ್ರಕಾರವಾಗಿ ನನ್ನನ್ನು ರೂಪಿಸು ಅಲ್ವಾ. ಇವತ್ತು ಏನಾಗಿದೆ ಗೊತ್ತಾ, ಇಲ್ಲಿ ಇದನ್ನ ಉಲ್ಟಾ ಮಾಡಿದ್ವಿ. ಹೇಗೆ? ದೇವರೇ ಕುಂಬಾರ ನಾನು, ಜೇಡಿ ಮಣ್ಣು ನೀನು, ನಾನು ಹೆಂಗೆ ರೂಪಿಸ್ತೀನೋ ಆ ತರ ನೀನು ರೂಪಿಸು. ನೀನಿರು ನನಗೆ, ನಾನು ಹೆಂಗೆ ಇಷ್ಟಪಡ್ತೀನೋ ಆ ತರ ನೀನು ನನಗಿರು. ಏನು ತರ? ಹೋಟ್ಲ್ ಸಭೆ ಇರ್ತಾರ, ಒಂದು ಮಸಾಲೆ ದೋಸೆ ಅಂತ ತಕ್ಷಣ ಮಸಾಲೆ ದೋಸೆ ಬರ್ತಾರ, ಹಂಗೆ ದೇವರೇ ಅದನ್ನ ಕೊಡು, ದೇವರೇ ಇದನ್ನ ಕೊಡು, ದೇವರೇ ಅದನ್ನ ಕೊಡು. ಹೋಟೆಲ್ ಸಫೈ ಕೂಡ ಕೆಳಮಟ್ಟದಲ್ಲಿ ನಾವು ಯೇಸುವನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಒಂದು ಹೇಗೆಂದರೆ ನನ್ನ ಇಷ್ಟಪಟ್ಟ ಹಾಗೆ ನಾನು ದೇವರು ಇರಬೇಕೆಂಬುದಾಗಿ, ದೇವರು ಇಷ್ಟಪಟ್ಟ ಹಾಗೆ ನಾನು ಇರಬೇಕೆಂಬುದಾಗಿ ಅಲ್ಲ, ನಾನು ಇಷ್ಟಪಟ್ಟ ಹಾಗೆ ದೇವರು ಇರಬೇಕು. ಸ್ವಲ್ಪ ಸೀರಿಯಸ್ ಆಗಿ ಸಬ್ಜೆಕ್ಟ್ ಹೋಗ್ತದೆ, ದಯವಿಟ್ಟು ಗಮನಿಸಿ. ಅಬ್ರಹಾಮನನ್ನ ದೇವರು ಕರೆದಾಗ ಎಷ್ಟು ವರ್ಷ ವಯಸ್ಸಾಯ್ತು ಅವನಿಗೆ? 75 ವರ್ಷ ವಯಸ್ಸು. ಆವಾಗ ಅಬ್ರಹಾಮನೇ ಬಾ, ನೀನು ನಿನ್ನ ಸ್ವಂತ ಜನರನ್ನ, ನಿನ್ನ ತಂದೆಯ ಮನೆಯನ್ನ, ದೇಶವನ್ನ ಬಿಟ್ಟು ನಾನು ಹೇಳುವಂತ ಸ್ಥಳಕ್ಕೆ ನೀನು ಬಾ ಎಂಬುದಾಗಿ ಕರೆದಾಗ ಅಬ್ರಹಾಮ ಏನ್ ಮಾಡ್ದ? ಎಲ್ಲವನ್ನು ಕೂಡ ಬಿಟ್ಟು ದೇವರ ಸ್ವರಕ್ಕೆ ಕಿವಿಗೊಟ್ಟವನಾಗಿ ಆತನು ಹೊರಟ ನಿಮಿತ್ತವಾಗಿ ಇವತ್ತು ಅಬ್ರಹಾಮನ ಹೆಸರು ಚರಿತ್ರೆಯಲ್ಲಿ ಇದೆ. ಒಂದು ವೇಳೆ ಅಬ್ರಹಾಮನು ಅಯ್ಯೋ ನನಗೆ ಯಾಕಪ್ಪ ವಯಸ್ಸು 75 ವರ್ಷ ವಯಸ್ಸಾಯ್ತು, ಊರು ಹೋಗುವಂತಿದೆ, ನೋಡ್ದ ವಯಸ್ಸಾದವ್ರು ಹೇಳ್ತಾರೆ, ಕಾಡು ಬಾ ಅಂತಿದೆ, ಟಿಕೆಟ್ ತಗೊಳ್ಳೋ ಟೈಮ್ ಆಯ್ತು. ಅವ್ರು ಆಗ್ಲೇ ಹೇಳ್ದಂಗೆ ಟಿಕೆಟ್ ಕೊಡ್ತಾ ಇದ್ರು, ಟಿಕೆಟ್ ತಗೊಳ್ಳೋ ಟೈಮ್ ಆಗಿದೆ. ಈ ವಯಸ್ಸಲ್ಲಿ ನಾನು ಊರು ಬಿಟ್ಬಿಟ್ಟು ನನ್ನ ಮನೆ ಬಿಟ್ಬಿಟ್ಟು ನಾನು ಹೋಗ್ಬೇಕಾ ಅಂತ ಒಂದು ವೇಳೆ ಅಬ್ರಹಾಮ ಆಲೋಚನೆ ಮಾಡಿದರೆ
ಇವತ್ತು ಅಬ್ರಾಮನ ಚರಿತ್ರೆ ಸತ್ಯವೇದದಲ್ಲಿ ಇರ್ತಾ ಇರಲಿಲ್ಲ. ಮೋಶೆ ಜೀವಿತ ನೋಡ್ರಿ, ನಾವಿದೇ ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ. 25-26ರಲ್ಲಿ ಐಗುಪ್ತ ದೇಶದ ಸರ್ವೈಶ್ವಕ್ಕಿಂತಲೂ ಕೂಡ ಹೆಚ್ಚಾಗಿ ತಾನು ಫರೋಹನ ಕುಮಾರ್ತೆಯ ಮಗನೆಂಬುದಕ್ಕಿಂತಲೂ ಹೆಚ್ಚಾಗಿ ಆತನು ವಿಶ್ವಾಸಿಗಳ ಏನು ದೇವ ಭಕ್ತರ ಜೊತೆಯಲ್ಲಿ ಹಿಂಸೆಗಳನ್ನು ಅನುಭವಿಸದೆ ಒಳ್ಳೆಯದೆಂಬುದಾಗಿ ನೆನೆಸಿಕೊಂಡು, ಯಾಕಂತಂದ್ರೆ ಅವನು ಬರುವ ಪ್ರತಿಫಲದ ಮೇಲೆ ನಿರೀಕ್ಷೆ ಕಣ್ಣಿಟ್ಟಿದ್ದನು, ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಆದ್ದರಿಂದ ಅವುಗಳನ್ನು ಎದುರಿಸಿದನು. ಆಲೋಚನೆ ಮಾಡಿ ಸ್ವಲ್ಪ. ರೂತಳು ಆಲೋಚನೆ ಮಾಡಬಹುದಾಗಿತ್ತು. ಏನಂತ? ಮಾವನು ಸತ್ತೋದ, ಗಂಡನು ಸತ್ತೋದ, ನನ್ನ ಅತ್ತೆ ವಯಸ್ಸಾಗಿದ್ದಾಳೆ, ಇವಳ ಜೊತೆ ಇದ್ರೆ ಅಪ್ಪಿತಪ್ಪಿ ನಾನು ಇವಳ ಸೇವೆ ಮಾಡೋದಾಗೋಗುತ್ತೆ, ಹಂಗಾಗಿ ಇವಳು ಸಾವಾಸ ಬೇಡ ಎಂಬುದಾಗಿ ಒರ್ಫಲು ಯೋಚನೆ ಮಾಡಿದ ಹಾಗೆ ಅವಳು ಕೂಡ ಅತ್ತೆಯನ್ನ ಬಿಟ್ಟು ಹೋಗ್ಬೋದಾಗಿತ್ತು. ಇವತ್ತು ಎಷ್ಟು ಹೆಣ್ಮಕ್ಳು ಮಾಡೋ ರೀತಿಯಲ್ಲಿ. ಆದರೆ ರೂತಲ್ಲಿರುವಂತಹ ಮಾತೇನಾಗಿದೆ? ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು. ನೀನು ಎಲ್ಲಿರ್ತೀಯೋ ನಾನು ಅಲ್ಲಿ ಇರ್ತೀನಿ, ನೀನು ಎಲ್ಲಿ ಸಾಯ್ತೀಯೋ ನಾನು ಸಾಯ್ತೀನಿ, ಮರಣದಿಂದ ಅಲ್ಲದೆ ನಿನ್ನನ್ನ ಬೇರ್ಪಡಿಸಕ್ಕೆ ಯಾರಲ್ಲೂ ಕೂಡ ಸಾಧ್ಯತೆ ಇಲ್ಲ ಎಂಬುದಾಗಿ ಆ ತೀರ್ಮಾನ ತಗೊಂಡ ನಿಮಿತ್ತವಾಗಿ ರೂತಳ ಸಂತಾನದಲ್ಲಿ ರಾಜಾದಿರಾಜನಾದ ಯೇಸು ಸ್ವಾಮಿ ಜನಿಸಿ ಬಂದ. ಅರ್ಥ ಆಗ್ತಿದ್ಯಾ? ಅದನ್ನ ಬಿಟ್ಟು ಅಯ್ಯೋ ಏನಪ್ಪ ಮಾಡೋದು, ಈ ಕಡೆ ಭಾವ ಇಲ್ಲ, ಈ ಕಡೆ ಗಂಡ ಇಲ್ಲ, ಈ ಕಡೆ ಇವಳು ಬೇರೆ ವಯಸ್ಸಾದವಳಿದ್ದಾಳ, ಏನಪ್ಪ ಮಾಡೋದು ಎಂಬುದಾಗಿ ಕುಳಿತಿದ್ರೆ ರೂತಳ ಚರಿತ್ರೆ ನಮಗೆ ಇರ್ತಿರ್ಲಿಲ್ಲ. ಮನೆ ಕೆಲಸ ಮಾಡಿದಂತ ಒಬ್ಬ ದಾಸಿ ಹದಸ್ಸ ಅಂತಕ್ಕಂಥ ಅವಳ ಹೆಸರು. ಒಂದ್ ವೇಳೆ ಇಷ್ಟೇ ಎಂಬುದಾಗಿ ಆಲೋಚನೆ ಮಾಡಬಹುದಾಗಿತ್ತು. ಮುಂದೊಂದು ದಿನ ಆಕೆ 127 ಸಂಸ್ಥಾನದ ಪಟ್ಟದ ರಾಣಿ ಆದ್ಲು, ಎಸ್ತರ್ ರಾಣಿ ಎಂಬುದಾಗಿ. ಒಂದು ವೇಳೆ ಅವಳು ಆ ಸಮಯದಲ್ಲಿ ಇಡೀ ಯೆಹೂದ್ಯರಿಗೆ ಹಿಂಸೆ ಪ್ರಾರಂಭ ಆದಾಗ ನನಗೇನಾಗಬೇಕಾಯಿತು? ನಾನು ಸುಖವಾಗಿ ಅರಮನೆಯಲ್ಲಿದ್ದೀನಿ, ನಾನು ಯಾರೆಂಬುದು ಯಾರಿಗೂ ಗೊತ್ತಿಲ್ಲ, ನಾನು ಪಟ್ಟದ ರಾಣಿ ಎಂಬುದಾಗಿ ತನ್ನ ಸುಖವನ್ನು ಆಕೆ ಆಲೋಚನೆ ಮಾಡಿದ್ದರೆ 127 ಸಂಸ್ಥಾನದಲ್ಲಿ ಯೆಹೂದ್ಯರು ನಾಶವಾಗಬೇಕಾಗಿತ್ತು. ಆದರೆ ಒಬ್ಬ ಹೆಣ್ಣುಮಗಳು ಆ ದಿನದಲ್ಲಿ ನಾನು ವಿಧಿ ಮೀರಿ ಅರಸನ ಮುಂದೆ ಹೋಗುತ್ತೇನೆ, ಸತ್ತರೆ ಸಾಯುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡ ನಿಮಿತ್ತವಾಗಿ 127 ಸಂಸ್ಥಾನದ ಯೆಹೂದ್ಯರು ಉಳ್ಕೊಂಡ್ರು. ಆ ಸಂತತಿಯಲ್ಲಿ ಯೇಸು ಸ್ವಾಮಿ ಜನಿಸಿ ಬರಬೇಕಾಯಿತು. ಅರ್ಥ ಆಗ್ತಿದ್ಯಾ? ಗಾಡ್ ಹ್ಯಾಸ್ ಎ ಪ್ಲಾನ್. ಒಂದು ವೇಳೆ ಆ ಒಂದು ಚಿಂತೆ ಅಂತಕ್ಕಂಥದ್ದು ನಾವು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಮಾಡಬೇಕಂತ ಕಾರ್ಯಕ್ಕೆ ನಾವುಗಳೇ ದೊಡ್ಡ ಅಡ್ಡಿಯಾಗುವಂತವರಾಗಿದ್ದೇವೆ. ಓಕೆ. ಎರಡನೇದಾಗಿ ಚಿಂತೆ ಮಾಡುವಂಥದ್ದು ಅದು ಅರ್ಥಹೀನವಾದಂತ ಕಾರ್ಯ. ಚಿಂತೆ ಮಾಡಬೇಕಾದ ಏನಂತದ್ದು? ಮೀನಿಂಗ್ಲೆಸ್, ಅರ್ಥಹೀನವಾದಂತ ಕಾರ್ಯ. ಯಾಕೆ ಅದು ಅರ್ಥಹೀನವಾದ ಕಾರ್ಯ ಅನ್ನೋದಕ್ಕೆ ಏನು ರೆಫರೆನ್ಸ್ ಕೊಡ್ತೀನಿ ಹೋದ್ರಿ. ಕೀರ್ತನೆ ಪುಸ್ತಕ 34ನೇ ಕೀರ್ತನೆ 10ನೇ ವಚನ ಸಿಕ್ದವ್ರು ಓದ್ಬೋದು. 34ನೇ ಕೀರ್ತನೆ 10ನೇ ವಚನ. ನೋಡ್ರಿ, ದೇವರು ಒಂದು ಪ್ರಾಯದ ಸಿಂಹಗಳಿಗೆ ಬೇಕಾದ್ರೂ ಕೂಡ ಹಸ್ಕೊಂಡಿರ್ಬೋದು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋಕೆ ಯಾವ ಕೊರತೆಯೋ ಇರೋದಿಲ್ಲ. 127ನೇ ಕೀರ್ತನೆ 2ನೇ ವಾಕ್ಯ. ದೇವರು ಆಹಾರವನ್ನ ತನ್ನ ನಿದ್ರೆಯಲ್ಲಿ ಕೂಡ ಕೊಡ್ತಾರೆ. ಹೊತ್ತು ಮೀರಿ ದುಡಿಯುವಂತವರೇ ಕೇಳ್ರಿ, ದೇವರು ಆ ಒಂದು ಆಹಾರವನ್ನ ಕೊಡುವಂತವನಾಗಿದ್ದಾನೆ ಅಂತ ವಾಕ್ಯದಲ್ಲಿ ನೋಡ್ತೇವೆ. ಈಗ ಆ ಒಂದು ಪಶು ಪ್ರಾಣಿಗಳಿಗೆ ಆಹಾರ ಕೊಡುವಂತ ದೇವರು ನಿನಗೂ ನನಗೂ ಕೊಡ್ತಾನ ಕೊಡಲ್ವೋ? ಅದಕ್ಕೆ ಹೇಳುವಂಥದ್ದು, ನೀನು ಏನ್ ತಿನ್ನಬೇಕು, ಏನ್ ಕುಡಿಬೇಕು ಎಂಬುದಾಗಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದೆಲ್ಲ ನಿಮ್ಗೆ ಬೇಕೆಂಬುದು ದೇವರಿಗೆ ಗೊತ್ತಿದೆ. ತಮಿಳಲ್ಲಿ ಒಂದು ಹಾಡು ಕೂಡ ಹಾಡ್ತಾರೆ, ಕಲ್ಲುಕ್ಕುಳ್ತೇನೆಯೇ ವೈತವರ್ಣಿ ಅದಕ್ಕುಳ್ಳೆ ಜೀವನೆ ತಂದವರ್ಣಿ ಎಂಬುದಾಗಿ. ಅಂದ್ರೆ ಅದರ ಅರ್ಥ, ಕಲ್ಲೊಳಗೆ ಒಂದು ಚಿಕ್ಕ ಗೂಡು ಮಾಡಿ ಆ ಗೂಡಲ್ಲಿ ಒಂದು ಕಪ್ಪೆನ ಇಟ್ಟು, ಆ ಕಪ್ಪೆ ಜೊತೆಯಲ್ಲಿ ಒಂದು ಸ್ವಲ್ಪ ನೀರನ್ನಿಟ್ಟು, ಸ್ವಲ್ಪ ಮರಳನ್ನಿಟ್ಟು ದೇವರು ಆ ಕಪ್ಪೆಯನ್ನು ಕೂಡ ಪೋಷಣೆ ಮಾಡ್ತಾನಂತೆ. ಎಲ್ಲಿ?
ಕಳ್ಳೊಳಗೆ, ಆ ಹೊರಗಡೆ ಪ್ರಪಂಚನೇ ಇಲ್ಲ. ಅದಕ್ಕೆ ಒಂದು ದೊಡ್ಡ ಬಂಡೆಯೊಳಗೆ ಒಂದು ಚಿಕ್ಕ ಒಂದು ಜಾಗ ಮಾಡಿ, ಆ ಜಾಗದಲ್ಲಿ ಸ್ವಲ್ಪ ನೀರನ್ನು ಇಟ್ಟು ಅದಕ್ಕೆ ಮರಳನ್ನ ಕೊಟ್ಟು ಅಲ್ಲಿ ಒಂದು ಕಪ್ಪೆನ ಜೀವಂತವಾಗಿ ಇಡುವಂತ ಯೇಸು ಸ್ವಾಮಿಗೆ ನನ್ನನ್ನ ಕಾಪಾಡೋದಕ್ಕೆ ಆಗಲ್ವಾ? ಆಗಲ್ವೋ? ಎತ್ತಂತ ದೇವರಿಗೆ ನಿಮಗೆ ಯಾವ ರೀತಿ ಕಾಪಾಡಬೇಕು? ಚಿಂತೆ ಮಾಡುವಂಥದ್ದು ಕಂಪ್ಲೀಟ್ ಆಗಿ ನೋಡ್ರಿ, ಕಂಪ್ಲೀಟ್ ಆಗಿ ವೇಸ್ಟ್ ಆಫ್ ಟೈಮ್. ಚಿಂತೆ ಮಾಡುವಂಥದ್ದು ಸಂಪೂರ್ಣವಾಗಿ ವೇಸ್ಟ್ ಆಫ್ ಟೈಮ್. ವೇಸ್ಟ್ ಆಫ್ ಟೈಮ್ ಅಂದ್ರೆ ಏನು? ಪ್ರಯೋಜನನೇ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ವಾಕ್ಯ ಹೇಳ್ತದೆ, ನೀವು ಚಿಂತೆ ಮಾಡಿ 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 ಒಂದು ಮೊಳ ಉದ್ದ ನಿಮ್ಮಿಂದ ಬೆಳೆಯೋದಕ್ಕೆ ಸಾಧ್ಯನಾ? ಸಾಧ್ಯ ಆಗುತ್ತಾನೆ ಅಂದರೆ ನೀವು ಎಷ್ಟು ಬೇಕಾದ್ರೂ ಚಿಂತೆ ಮಾಡ್ರಿ, ಸಾಧ್ಯ ಇಲ್ಲ ಅಲ್ವಾ? ಚಿಂತೆ ಮಾಡಿ 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 ಒಂದು ಬಿಳಿ ಕೂದಲನ್ನ ಕರಿ ಕೂದಲನ್ನಾಗ್ಲಿ, ಕರಿ ಕೂದಲನ್ನ ಬಿಳಿ ಕೂದಲನ್ನಾಗ್ಲಿ ಮಾಡಕ್ ಸಾಧ್ಯನಾ? ಅಂದ್ರೆ ಏನರ್ಥ? ಚಿಂತೆ ಮಾಡೋದ್ರಿಂದ ಯಾವುದೇ ಒಳ್ಳೆಯ ಪ್ರಯೋಜನ ಇಲ್ಲ. ನಾನು ಹೆಂಡ್ತಿ ಯಾವ್ದಾರ ಈ ಥರ ಮೀಟಿಂಗ್ ಬರ್ಬೇಕಾದ್ರೆ ಮೊದಲೇ ಹೇಳಿ ಕಳಿಸ್ತಾಳೆ ಅವಳು, ರೇ ಅಪ್ಪಿ ತಪ್ಪಿ ನೀವು ಡೈ ಹಾಕೊಡ್ರೋದು ಯಾರಿಗೂ ಹೇಳಕೋಗ್ಬಿಡ್ರಿ ಅಂತ. ಸೊ ನೀವು ಕೂಡ ಯಾರಿಗೂ ಹೇಳಕೋಬೇಡಿ. ಡೈಯೋ ಹಾಕೊಂಡು ಮಾತ್ರ ಬಿಳಿ ಕೂದಲನ್ನ ಕರಿ ಕೂದಲು ಮಾಡ್ಕೋಬೋದು ಅಷ್ಟೇ. ಆದರೆ ನಿಜವಾಗ್ಲೂ ಕೂಡ ಬದಲಾವಣೆ ಮಾಡೋಕ್ಕೆ ಯಾರಲ್ಲೂ ಕೂಡ ಸಾಧ್ಯತೆ ಇಲ್ಲ. ಯು ಕೆನ್ ನಾಟ್ ಚೇಂಜ್, ಯು ಕೆನಾಟ್ ಡೂ ಎನಿಥಿಂಗ್. ಈಗ ಏನು ಮಾಡಕ್ಕೆ ಆಗಲ್ಲ ಅಂತಕ್ಕಂಥ ವಿಷಯ ನಿನ್ಗೆ ಗೊತ್ತಿದ ಮೇಲೆ ಅದಕ್ಕಾಗಿ ಚಿಂತೆ ಪಡುವ ನಿನ್ನಂತ ಮೂರ್ಖ ಬೇರೆ ಯಾರು ಕೂಡ ಇಲ್ಲ. ಇಟ್ ಇಸ್ ಅ ವೇಸ್ಟ್ ಆಫ್ ಟೈಮ್ ಬಿಕಾಸ್ ಯು ಕೆನಾಟ್ ಚೇಂಜ್ ಎನಿಥಿಂಗ್. ಯಾವುದನ್ನು ಕೂಡ ಬದಲಾವಣೆ ಮಾಡೋಕ್ಕೆ ಆಗದಿರುವಾಗ ಯಾಕ್ರಿ ಚಿಂತೆ ಮಾಡಬೇಕು? ಅದಕ್ಕೆ ಸ್ವಾಮಿ ಹೇಳೋದು ಮಾತು, ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ನಾಲ್ಕನೆಯದಾಗಿ, ಚಿಂತೆ ಮಾಡುವಂಥದ್ದು ನಿನ್ನ ಅವಿಶ್ವಾಸದ ಲಕ್ಷಣ. ಇಟ್ ಈಸ್ ದ ಸೈನ್ ಆಫ್ ಯುವರ್ ಅನ್ಬಿಲೀಫ್. ವಿಶ್ವಾಸದ ಲಕ್ಷಣ ಅಲ್ಲ. ವಿಶ್ವಾಸಿಯೇ ನಿನ್ನ ಅವಿಶ್ವಾಸದ ಲಕ್ಷಣ ನೀನು ಮಾಡುವಂತ ಚಿಂತೆ. ಇದೇ ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 26ನೇ ವಾಕ್ಯ ಓದ್ರಿ. ವರ್ಸ್ 6:26. ಎಸ್, ಆದಾಗ್ಯೂ ನೋಡ್ರಿ 32ನೇ ವಾಕ್ಯ ಓದ್ರಿ. 32ನೇ ವಾಕ್ಯ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ದಯವಿಟ್ಟು ಗಮನಿಸಿ. ಮೊದಲನೇದಾಗಿ ನೋಡುವ ಸಂಗತಿ, ಇಟ್ ಇಸ್ ಅ ಸೈನ್ ಆಫ್ ಅನ್ಬಿಲೀಫ್, ಅಪನಂಬಿಕೆಯ ಒಂದು ಸಂಗತಿ. ಒಂದು ಸಲ ಒಂದು ಗುಬ್ಬಚ್ಚಿ ಮರಿ ತನ್ನ ತಾಯಿ ಮರಿಯನ್ನ ಕೇಳ್ತಂತೆ ಒಂದು ಪ್ರಶ್ನೆ. ಅಮ್ಮ, ಈ ಮನುಷ್ಯರು ಬೆಳಗಿನಿಂದ ಸಾಯಂಕಾಲ ತನಕ ದುಡಿ ಅಂತ ದುಡಿತಾನೆ ಇರ್ತಾರಲ್ಲಮ್ಮ, ಇದು ಯಾಕೆ? ಹೆಂಡತಿಗೆ ಟೈಮ್ ಕೊಡೋಕೆ ಟೈಮ್ ಇಲ್ಲ, ಮಕ್ಕಳ ಕಡೆ ಟೈಮ್ ಕೊಡೋಕೆ ಟೈಮ್ ಇಲ್ಲ, ಚರ್ಚ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ಪ್ರೇಯರ್ ಮಾಡೋಕ್ಕೆ ಟೈಮ್ ಇಲ್ಲ, ಬರೀ ದುಡಿ ಅಂತ ಬೆಳಗಿಂದ ರಾತ್ರಿ ತನಕ ದುಡಿತಾರಲ್ಲಮ್ಮ, ಯಾಕಮ್ಮ ಇವ್ರು ಹಿಂಗೆ ಅಂತ ಗುಬ್ಬಚ್ಚಿ ತಾಯಿಯನ್ನ ಕೇಳ್ತಂತೆ. ಆಗ ಆ ಗುಬ್ಬಚ್ಚಿಯ ತಾಯಿ ಏನಂತ ಉತ್ತರ ಕೊಟ್ಟರು ಗೊತ್ತಾ? ಆ ಪಕ್ಷಿ, ಮಗುವೆ, ನಮಗೆ ಪರಲೋಕದಲ್ಲಿ ತಂದೆ ಇದ್ದಾನೆ. ಆ ತಂದೆ ನಮ್ಗೆ ಏನ್ ಬೇಕೆಂಬುದು ಆತನಿಗೆ ಗೊತ್ತಿದೆ. ನಮಗೆ ಪ್ರತಿದಿನ ನಮ್ಗೆ ಏನ್ ಬೇಕು ಕೊಡ್ತಾನೆ. ಅವರಿಗೆ ತಂದೆನೇ ಇಲ್ಲ. ಆದ್ರಿಂದಲೇ ಅವರು ಬೆಳಗಿಂದ ರಾತ್ರಿ ತನಕ ದುಡಿ ಅಂತ ದುಡಿತಾನೆ ಇರ್ತಾರೆ. ಎಂತ ಒಂದು ಕಠಿಣವಾದ ಮಾತು. ನಂಬಿಕೆ ಇರಬೇಕು ನಮಗೆ. ಗಿಡಕ್ಕೆ ಆ ಹೂವನ್ನು ಕೊಡುವಂತ ದೇವರು, ಪಕ್ಷಿಗಳಿಗೆ ಆಹಾರ ಕೊಡುವಂತ ದೇವರು, ಪ್ರಾಣಿಗಳ ಆಹಾರ ಕೊಡುವಂತ ದೇವರಿಗೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿ ತನ್ನ ಸ್ವರೂಪದ ಉಂಟು ಮಾಡುವಂತ ಮಕ್ಕಳಿಗೆ ಕೊಡಕ್ಕೆ ಅವನ ಕೈಲಾಗಲ್ಲ. ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿರೋದ ಮಾತು.
ಕೆಟ್ಟವರಂತ ನೀವುಗಳೇ ಮೀನು ಕೇಳುವಂಥ ಮಗುವಿಗೆ ಹಾವನ್ನು ಕೊಡೋದಿಲ್ಲ, ರೊಟ್ಟಿಯನ್ನು ಕೇಳುವಂಥ ಮಕ್ಕಳಿಗೆ ಕಲ್ಲನ್ನು ಕೊಡೋದಿಲ್ಲ. ಕೆಟ್ಟವರು ಅಂತ ನೀವುಗಳೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವಂಥ ಆ ಬುದ್ಧಿ ನಿಮಗಿರುವಾಗ ನಾನು ನಿಮಗೆ ಒಳ್ಳೆಯದನ್ನು ಕೊಡ್ತೀನೋ ಕೊಡಲ್ವೋ? ಆದ್ದರಿಂದಲೇ ಚಿಂತೆ ಅಂತಕ್ಕಂಥದ್ದು ಅವಿಶ್ವಾಸದ ಲಕ್ಷಣ. ಮತ್ತು ಐದನೇದಾಗಿ ಚಿಂತೆ ಎನ್ನುವಂಥದ್ದು ಅದು ಅನ್ಯರ ಅವಿಶ್ವಾಸ ಲಕ್ಷಣ ಮಾತಲ್ಲ, ಜನರ ಅನ್ಯರ ಒಂದು ಲಕ್ಷಣ ಕೂಡ ಅಷ್ಟೇ. ಇಟ್ಸ್ ದ ಜೆಂಟೈಲ್ಸ್. ಅದಕ್ಕೆ ನಾವು ನೋಡ್ತೀವಿ ಏನಂತ, ಇವುಗಳಿಗಾಗಿ ಯಾರು ಚಿಂತೆ ಮಾಡ್ತಾರಂತೆ? ಅನ್ಯರು ಚಿಂತೆ ಮಾಡ್ತಾರೆ ಎಂಬುದಾಗಿ 32ನೇ ವಾಕ್ಯವನ್ನು ನೋಡುವಂಥವರಾಗಿದೆ. ಅವಿಶ್ವಾಸಿಗಳು ಅನ್ಯರು ಅದಕ್ಕಾಗಿ. ಹಾಗಾದ್ರೆ ನಾವು ವಿಶ್ವಾಸಿ ಎಂಬುದಾಗಿ ಹೇಳಿಕೊಂಡು ನಾವು ಚಿಂತೆ ಮಾಡ್ತಾ ಇದ್ದಾರೆ. ಈಗ ಆನೆಸ್ಟ್ ಆಗಿ ಹೇಳ್ರಿ, ನೀವು ವಿಶ್ವಾಸಿನೋ ಅವಿಶ್ವಾಸಿನೋ? ನಾವು ವಿಶ್ವಾಸಿಗಳು ಅಂತ ಹೇಳ್ತೀವಿ, ಆದರೆ ನಮ್ಮ ಜೀವಿತದ ಮುಖಾಂತರವಾಗಿ ನಾವೇನು ಪ್ರೂವ್ ಮಾಡ್ತಾ ಇದ್ದೀವಿ? ಅವಿಶ್ವಾಸಿಗಳು ಅನ್ಯರು ನಾವು ಎಂಬುದನ್ನು ಪ್ರೂವ್ ಮಾಡ್ತಾ ಇದ್ದೀವಿ. ಪ್ರಿಯರೇ, ಬಹಳ ಸ್ಪಷ್ಟವಾಗಿ ನಾವು ಈ ಒಂದು ಚಿಂತೆ ಯಾಕೆ ಮಾಡಬಾರ್ದು ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ. ಹಾಗಾದರೆ ಕೊನೆಯದಾಗಿ ಬಹಳ ಗಂಭೀರವಾಗಿ ನಾವು ಸೀರಿಯಸ್ ಆಗಿ ಆಲೋಚನೆ ಮಾಡಿಕೊಳ್ಳೋಣ. ಏನು ಮಾಡಬೇಕು ನಾವು? ಸ್ವಾಮಿ ಅಲ್ಲಿಗೆ ಬಿಟ್ಟಿಲ್ಲ, ಅದನ್ನು ಕೂಡ ಕಲಿಸ್ತಾನೆ. ವಾಟ್ ವಿ ಹ್ಯಾವ್ ಟು ಡೂ ವಿತ್ ದ ವರೀಸ್. ಚಿಂತೆಗಳ ಕುರಿತಾಗಿ ನಾವು ಏನು ಮಾಡಬೇಕು? ಮೊದಲನೇದಾಗಿ 33ನೇ ವಾಕ್ಯ ಓದ್ರಿ, ವರ್ಸ್ 33. ಮೊದಲನೇದಾಗಿ ನೋಡ್ರಲ್ಲ ಏನಂತ, ಮೊದಲು ನೀನೇನ್ ಮಾಡೋ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು. ಅಂದ್ರೆ ಏನರ್ಥ? ಮೊದಲನೇದಾಗಿ ನಾವೇನ್ ಮಾಡ್ಬೇಕಂತಂದ್ರೆ ನಮ್ಮ ಜೀವಿತದ ಆದ್ಯತೆಗಳನ್ನು ಸರಿಯಾಗಿ ಕಂಡುಕೊಳ್ಳಬೇಕು. ಪ್ರಯಾರಿಟೀಸ್ ಆಫ್ ಲೈಫ್, ನಮ್ಮ ಜೀವಿತದ ಆದ್ಯತೆಗಳು ಏನೆಂಬುದಾಗಿ ಕಂಡುಕೊಳ್ಳಬೇಕು. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡೀರಿ, ತವಕ ಪಡ್ರಿ. ಅವುಗಳ ಕೂಡ ಏನು ಸಿಗ್ತದೆ? ಎಲ್ಲವೂ ಕೂಡ ಸಿಗ್ತದೆ. ಆದ್ರೆ ಅದನ್ನ ಉಲ್ಟಾ ಮಾಡಕ್ ಹೋಗ್ಬೇಡ್ರಿ. ದೇವರೇ, ಮೊದಲು ಲೋಕಕ್ಕಾಗಿ ನಾನು ತವಕ ಪಡ್ತೀನಿ, ಆಮೇಲೆ ನೀನು ರಾಜ್ಯಕ್ಕೆ ಬರ್ತೀನಿ ಎಂಬುದಾಗಿ ಆಲೋಚನೆ ಮಾಡಕ್ ಹೋಗ್ಬೇಡಿ. ಮೊದಲು ದೇವ್ರ ರಾಜ್ಯಕ್ಕಾಗಿ ದುಡೀರಿ. ಅಂದರೆ ಇನ್ನೂ ನಮಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಗೊತ್ತಾ? ಯಾಕಂದ್ರೆ ಅನೇಕ ಯೌವನಸ್ಥರು ಇದೀರಾ, ಸ್ಕಿಟ್ ಮಾಡಿದ್ದೀರಾ. ಓದೋ ಟೈಮಲ್ಲಿ ನೆಟ್ಟಿಗೆ ಓದ್ರಿ. ಓದೋ ಟೈಮಲ್ಲಿ ಕಂಡು ಹುಡುಗಿನ ಲೈನ್ ಹೊಡಿಯೋಕೆ ಹೋಗ್ಬೇಡಿ. ಈಗ ಅರ್ಥ ಆಗ್ತದಲ್ಲ? ಅಪ್ಪ ಅಮ್ಮ ಕಷ್ಟಪಟ್ಟು ಕಾಲೇಜಿಗೆ ಕಳಿಸಿದ್ದು ಲೈನ್ ಹೊಡೆಯೋಕ್ಕಲ್ಲ, ಓದಕ್ಕೆ. ಮದುವೆ ಪ್ರಾಯ ಬಂದಾಗ ಪ್ರಾರ್ಥನಾ ಪೂರ್ವಕವಾಗಿ ತೀರ್ಮಾನ ಮಾಡು, ಯಾವ ಹುಡುಗಿನ ಮದುವೆ ಆಗಬೇಕು, ಯಾವ ಹುಡುಗನ ಮದುವೆ ಆಗಬೇಕು ಎಂಬುದಾಗಿ. ಆದರೆ ಓದೋ ಟೈಮಲ್ಲಿ ಇವ್ರಿಗೆ ಶುರು ಲವ್. ಲೈಫ್ ಹಾಳಾದ ಇನ್ನೇನಾಗಬೇಕು? ಅದನ್ನೇ ಹೇಳುವಂಥದ್ದು ಆದ್ಯತೆ, ಪ್ರಯಾರಿಟಿ. ನಿನ್ನ ಜೀವಿತದಲ್ಲಿ ಒಂದು ಆದ್ಯತೆ ಅಂತಕ್ಕಂಥದ್ದು ಇರಬೇಕು, ಒಂದು ಗುತ್ತು ಗುರಿ ಇರಬೇಕು. ಬೆಳಗ್ಗೆ ಎಣ್ಣೆ ಪಾಲು ಹೇಳುವಂಥ ಸಮಯದಲ್ಲಿ ಕೂಡ ಹೇಳ್ಕೊ ಬಂದರು, ನಿರ್ದಿಷ್ಟವಾದ ರೀತಿಯಲ್ಲಿ ಓದೋ ಟೈಮಲ್ಲಿ ಓದಬೇಕು, ಮದುವೆ ಆಗೋ ಟೈಮಲ್ಲಿ ಮದುವೆ ಆಗ್ರಿ, ಆಮೇಲೆ ಮುಂದಕ್ಕೆ ದೇವ್ರು ನಡೆಸ್ತಾನೆ. ಯಾವ ಹಂತದಲ್ಲಿ ಏನಾಗಬೇಕು ಆ ಹಂತದಲ್ಲಿ ಆಗಬೇಕು ಹೊರತು ಅದನ್ನೆಲ್ಲ ನೀನು ಉಲ್ಟಾ ಪಲ್ಟಾ ಮಾಡಿಕೊಂಡು ದೇವರೇ ನೀನು ಜೇಡಿ ಮಣ್ಣಾಗು ನಾನು ಕುಂಬಾರನಾಗ್ತೀನಿ ಅಂತ ಹೋದರೆ ನಿಮ್ಮ ಇಡೀ ಜೀವಿತವನ್ನು ಹಾಳು ಮಾಡ್ಕೋತೀರಾ. ಎಷ್ಟೋ ಜನ ಹೆಣ್ಣುಮಕ್ಕಳಿದ್ರೆ ಎಚ್ಚರಿಸ್ತಾ ಇದ್ದೀನಿ, ಯೌವನ ಕಾಲದಲ್ಲಿ ಒಂದು ತಪ್ಪೆಜ್ಜೆ ಸಾಕು, ನಿಮ್ಮ ಇಡೀ ಜೀವಿತ ಸರ್ವನಾಶ ಆಗ್ತದೆ. ಒನ್ ರಾಂಗ್ ಸ್ಟೆಪ್, ಒಂದು ತಪ್ಪಾದಂಥ ಒಂದು ತೀರ್ಮಾನ ಸಾಕು, ನಿಮ್ಮ ಇಡೀ ಜೀವಿತವನ್ನು ಸರ್ವನಾಶ ಮಾಡ್ತದೆ. ಹೆಣ್ಣಿನ ಮಕ್ಕಳ ಒಂದು ಜೀವಿತ ಅಂತಕ್ಕಂಥದ್ದು ಇಟ್ ಈಸ್ ಲೈಕ್ ಎ ಗ್ಲಾಸ್ ಇದ್ದ ಹಾಗೆ. ಒಂದು ಸಲ ಬಿದ್ದು ಹೊಡಿತು, ಪೀಸ್ ಚೂರು ಆಗ್ಬಿಡ್ತದೆ. ತಿರುಗಿ ಅದನ್ನು ಏನೇ ತೇಪ ಆಗೋದು ಕೂಡ ಮಾಡೋಕ್ಕಾಗಲ್ಲ. ಬಿ ಕೇರ್ಫುಲ್. ಆದ್ದರಿಂದಲೇ ಮೊದಲನೇದಾಗಿ ನಾವು ಮಾಡಬೇಕಂತ ಕಾರ್ಯ ಆ ಒಂದು ಆದ್ಯತೆಯನ್ನು ಕಲ್ತ್ಕೊಳ್ರಿ. ಎರಡನೇದಾಗಿ ನಾವು ಕಲಿಬೇಕಾದ ಸಂಗತಿ ಏನು ಮಾಡಬೇಕೆಂಬುದಾಗಿ ಕಲಿಬೇಕಾದ ಸಂಗತಿ 34ನೇ ವಾಕ್ಯ ಓದ್ರಿ, ವರ್ಸ್ 34. ಆದ್ದರಿಂದ
ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ನೋಡ್ರಿ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳೆ ದಿನವು ತನ್ನದನ್ನು ತಾನೇ ನೋಡಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಅಂದ್ರೆ ನಾಳಿನ ಬಗ್ಗೆ ಚಿಂತೆ ಮಾಡಿಕೊಂಡು ಇವತ್ತಿನ ಕಳ್ಕೋಬೇಡ. ಮೂರ್ಖತರ ಬಿಹೇವ್ ಮಾಡಬೇಡ್ರಿ. ನಾಳೆಗೆ ಅದರದೇ ಅಂತ ಸಮಸ್ಯೆ ಇದೆ, ನಾಳೆ ಎದುರಿಸ್ಕೊಳ್ಳೋಣ ಅದನ್ನ. ಇವತ್ತೇನು ಮಾಡ್ಬೇಕು ಅದನ್ನ ಮಾಡೋಣ. ಇನ್ನೂ ಸ್ಪಷ್ಟವಾಗಿ ನಿಮ್ಗೆ ಹೇಳ್ಬೇಕಾದ್ರೆ, ಯೆಸ್ಟರ್ಡೇ ಬಿಲಾಂಗ್ಸ್ ಟು ದ ಹಿಸ್ಟರಿ, ಟುಮಾರೋ ಬಿಲಾಂಗ್ಸ್ ಟು ಗಾಡ್, ಟುಡೇ ಬಿಲಾಂಗ್ಸ್ ಟು ಯು. ನಿನ್ನೆ ದಿನವು ಈಗಾಗಲೇ ಚರಿತ್ರೆಯಲ್ಲಿ ಸೇರೋಗಿದೆ. ನಾಳೆ ದಿನ ಅದು ದೇವರು ಬಿಟ್ಟಿದ್ದು, ಅದು ಬರುತ್ತೋ ಬರಲ್ವೋ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಅಂತಕ್ಕಂಥದ್ದು ನಿನ್ನ ದಿನ. ಇವತ್ತು ನೀನು ಏನು ಮಾಡಬೇಕು ಅದರ ಕುರಿತಾಗಿ ಆಲೋಚನೆ ಮಾಡು. ಅಯ್ಯೋ ನಾಳೆ ಹೆಂಗಾಗುತ್ತೆ ಅಂತ ಹೇಳ್ಕೊಂಡು ಇವತ್ತು ನನ್ನ ಕಳ್ಕೋಬೇಡ. ಯಾಕಂದ್ರೆ ಎಷ್ಟೋ ಸಲ ನಾಳೆ ಏನಾಗುತ್ತೆ ಎಂಬುದಾಗಿ ನೀನು ನೆನೆಸಿದೆಯಲ್ಲ, ಅದೆಲ್ಲ ಆಗೋದೇ ಇಲ್ಲ. ಅಂದಾಗುತ್ತೆ, ಹಿಂಗಾಗುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಏನು ಬರಲ್ಲ ಅಲ್ಲಿ. ನೋಡಿದ್ರ, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಮಾತ್ರ ಅಲ್ಲ, ಅವರ್ ಗಾಡ್ ಇಸ್ ದ ಗಾಡ್ ಹೂ ಇಸ್ ಸೇಮ್ ಯೆಸ್ಟರ್ಡೇ, ಟುಡೇ ಅಂಡ್ ಫಾರ್ ಎವರ್. ನಾವು ನಂಬಿರುವಂತ ಯೇಸು ಸ್ವಾಮಿ ನಿನ್ನೆದ್ದಂತೆ ಇವತ್ತು ನಿರಂತರ ಇರುವಂತ ದೇವರಾಗಿದ್ದಾರೆ. ಅಂತ ನಮ್ಮ ದೇವರು. ನಾಳೆ ಭವಿಷ್ಯತ್ತಿನಲ್ಲಿ ನನಗೇನು ಕಾದಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದೇರ್ ಇನ್ ದ ಫ್ಯೂಚರ್, ಬಟ್ ಐ ನೋ ದ ಒನ್ ಹೂ ನೋಸ್ ದ ಫ್ಯೂಚರ್. ಭವಿಷ್ಯದಲ್ಲಿ ನನಗೇನು ಕಾದಿದೆ ಎಂಬುದೇ ಗೊತ್ತಿಲ್ಲ, ಆದರೆ ಭವಿಷ್ಯತ್ತನ್ನೇ ತನ್ನ ಕೈಲಿಡಿರುವಂಥ ದೇವರು ಯೇಸು ಸ್ವಾಮಿ ನನಗೆ ಗೊತ್ತಿದೆ. ಹಂಗಾಗಿ ನಾನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಒಂದು ಹಾಡು ಹೇಳ್ತೀವಿ, ಬಿಕಾಸ್ ಹಿ ಲೀವ್ಸ್ ಐ ಕ್ಯಾನ್ ಫೇಸ್ ಟುಮಾರೋ. ನನ್ನ ದೇವರು ಜೀವಿಸುವಂಥ ದೇವರಾಗಿದ್ದಾನ್ರಿ, ಸತ್ತ ದೇವರಲ್ಲ. ಆತನು ಜೀವಿಸುವಂಥ ದೇವರ ನಿಮಿತ್ತವಾಗಿ ನಾನು ಎಂಥದೇ ಭವಿಷ್ಯದಲ್ಲಿ ಏನೇ ಬಂದರೂ ಕೂಡ ಎದುರಿಸುವುದಕ್ಕೆ ಸಾಧ್ಯ. ಸೊ ಮೊದಲನೇದಾಗಿ ಆದ್ಯತೆಯನ್ನು ಕೊಡ್ರಿ. ಎರಡನೇದಾಗಿ ನಾಳೆ ಚಿಂತೆಯನ್ನು ಬಿಡ್ರಿ. ಮೂರನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹೊರಿಸ್ರಿ. ಮತ್ತೆ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ ಏನಂತ ಹೇಳ್ತದೆ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ ಏನಂತದೆ? ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ಆತನು ಯೇಸುಸ್ವಾಮಿ ಕೈ ಚಾಚಿ ಕೇಳ್ತಾನೆ, ಮಗನೇ ನಿನ್ನ ಕಣ್ಣೀರನ್ನು ನನಗೆ ಕೊಡು, ನಿನ್ನ ದುಃಖವನ್ನು ನನಗೆ ಕೊಡು, ನಿನ್ನ ಚಿಂತೆಯನ್ನು ನನಗೆ ಕೊಡು, ನಿನ್ನ ನೋವನ್ನು ನನಗೆ ಕೊಡು. ನಾನು ನನ್ನ ಕಣ್ಣೀರನ್ನು ಹೊರಿಸ್ತೇನೆ, ನಾನು ನಿನಗೆ ಪರಿಹಾರ ಕೊಡುತ್ತೇನೆ. ನನ್ನ ಕೈಲಿ ಅಸಾಧ್ಯವಾದ ಯಾವುದು ಕೂಡ ಅಲ್ಲ. ಮನುಷ್ಯರಿಗೆ ಅಸಾಧ್ಯ, ನಿನಗೆ ಅಸಾಧ್ಯ, ವೈದ್ಯರಿಗೆ ಅಸಾಧ್ಯ, ನನಗೆಲ್ಲವೂ ಸಾಧ್ಯ ಅಂಥ ದೇವರು ಇಟ್ಕೊಂಡು ಒಪ್ಪಿಸ್ಕೊಡ್ರಿ ಆತನಿಗೆ. ನಿನಗೇನು ಸಮಸ್ಯೆ ಇದೆ ಅದನ್ನ ಹಂಗೆ ಟ್ರಾನ್ಸ್ಫರ್ ಮಾಡಿ. ನೀನು ಯಾಕೆ ಇಟ್ಕೊಂಡು ಕೊಡುತ್ತೆ ಕೊಯ್ಯ ಅನ್ಕೊಂಡು? ಆತನಿರುವಾಗ ಆತನಿಗೆ ಟ್ರಾನ್ಸ್ಫರ್ ಮಾಡು. ಏನೇ ಬರಲಿ, ಏನೇ ಸಮಸ್ಯೆ ಬರಲಿ, ಆತನಿಗೆ ಟ್ರಾನ್ಸ್ಫರ್ ಮಾಡು. 4ನೇದಾಗಿ ಯೇಸು ಕ್ರಿಸ್ತನಲ್ಲಿ ಭರವಸೆ ಬಿಡು. ಟ್ರಸ್ಟ್ ಇನ್ ದ ಲಾರ್ಡ್. ಯೇಸು ಕ್ರಿಸ್ತನಲ್ಲಿ ಭರವಸೆ ಬಿಡು. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನ ಚಿತ್ತಕ್ಕೆ ವಿಧೇಯನಾಗಿರು, ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನನ್ನ ಪ್ರಿಯ ದೇವಜನರ 23ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ನಾವೇನಂತ ನೋಡ್ತೀವಿ? ನಾನು ಕಾರ್ಗತ್ತಿಲಿನ ಕಡಿಮೆ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ ನಾನು ಕೇಡಿಗೆ ಹೆದರೇನು. ಯಾಕೆ ನಾನು ಕೇಡಿಗೆ ಹೆದರೇನು? ನೀನು ಹತ್ತಿರ ಇರೋದ್ರಿಂದ. ಆತನ ಮೇಲೆ ಭರವಸೆ ಬಿಡು. ಟ್ರಸ್ಟ್ ಇನ್ ದ ಲಾರ್ಡ್. ಮತ್ತು ಲಾಸ್ಟ್ ಫೈನಲಿ ಹೋಲ್ಡ್ ಫಾಸ್ಟ್ ಈಸ್ ಪ್ರಾಮಿಸ್. ಯೇಸು ಕ್ರಿಸ್ತನ ವಾಗ್ದಾನವನ್ನು ಇಡಿ. ನಾವು ನೋಡ್ತೀವಿ 2 ಕೊರಿಂಥ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ವಾಗ್ದಾನಗಳು ಎಷ್ಟಿದ್ದರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ನೆರವೇರುವುದು. ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಅರ್ಥ ಮಾಡ್ಕೋ. ಯೆಶಾಯನ ಪುಸ್ತಕ 55ನೇ ಅಧ್ಯಾಯ 11ನೇ ವಾಕ್ಯ, ಇಗೋ ನನ್ನ ಬಾಯಿಂದ ಹೊರಟ ಮಾತುಗಳು ನನ್ನ ಇಷ್ಟ ಅಥವಾ ನೆರವೇರಿಸಿದ ಉದ್ದೇಶವನ್ನು ಕೈಗೂಡದ ಹೊರತು ವ್ಯರ್ಥವಾಗಿ ಹಿಂದಿರುಗಿ ಬರುವುದೇ ಇಲ್ಲ.
ಮತ್ತಾಯ ಸುವಾರ್ತೆ 24:35 ವಾಕ್ಯ, ಭೂಮಿ ಅಳೆದು ಹೋಗ್ತದೆ, ಆಕಾಶ ಅಳೆದು ಹೋಗ್ತದೆ, ಯೇಸುಸ್ವಾಮಿ ಬರುವ ಮಾಯದಂತ ಮಾತುಗಳು ಎಂದೂ ಕೂಡ ಅಳೆದು ಹೋಗುವುದೇ ಇಲ್ಲ. ಅಂತ ವಾಗ್ದಾನಗಳು ಆತನದು, ಅಂತ ಮಾತುಗಳು ಆತನವು. ಆತನ ಮಾತುಗಳನ್ನು ಇಡೀ ದೇವರೇ ನೀನು ಕಾಪಾಡ್ತೀನಿ ಅಂತ ಹೇಳಿದೆಯೇ, ಯೇಸುವೆ ನನ್ನ ಭವಿಷ್ಯದ ನೀನು ರೂಪಿಸಿದೆ ಎಂದು ಹೇಳಿದೆಯೇ, ಸ್ವಾಮಿ ಕನಿಕರಿಸು, ನನ್ನನ್ನು ರೂಪಿಸು, ನನಗಿಂತ ಕಷ್ಟ ಇದೆ, ನನ್ನ ಕಾಪಾಡೆಂಬುದಾಗಿ ಆತನಿಗೆ ಒಪ್ಪಿಸಿಕೊಟ್ಟಾಗ ಕರ್ತನು ಖಂಡಿತವಾಗಿ ಕೂಡ ನೆರವೇರಿಸುವಂಥವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಗಂಭೀರವಾದ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಒಬ್ಬ ವೈದ್ಯನಾಗಿ, ಒಬ್ಬ ಸಭಾ ಹಿರಿಯನಾಗಿ ಭಾಳ ನೋವಿನಿಂದ, ಭಾಳ ದುಃಖದಿಂದ ಈ ಮಾತನ್ನು ಹೇಳ್ತೀನಿ. ಎಷ್ಟೋ ಜನ ರೋಗಿಗಳು ಬರ್ತಾರೆ, ಸಾಯಕ್ಕೂ ಮುಂಚೆ ಅನ್ಯರು ಅಲ್ಲಿಂದ ತಂದಿದ್ದೀನಿ ಪ್ರಸಾದ, ಇಲ್ಲಿಂದ ತಂದಿದ್ದೀನಿ ಪ್ರಸಾದ, ತಗೋ ತಿನ್ನು, ನಿನಗೆ ಒಳ್ಳೇದಾಗುತ್ತೆ ಮಾಡ್ತಾರೆ. ಆದರೆ ಒಬ್ಬ ರೋಗಿ ಸತ್ತ ಮೇಲೆ, ಅಯ್ಯೋ ದೇವ್ರೆ ಯಾಕೆ ಹಿಂಗೆ ಮಾಡ್ಬಿಟ್ಟೆ, ದೇವ್ರೆ ನೀನು ಕಣ್ಣಿಲ್ವಾ, ದೇವ್ರೆ ನೀನು ಕಿವಿಲ್ವಾ, ಯಾಕೆ ಹಿಂಗೆ ಮಾಡಿದೆ, ಯಾಕೆ ನನ್ನ ಗಂಡನ್ನ ಕಿತ್ಕೊಬಿಟ್ಟೆ, ಯಾಕೆ ನನ್ನ ಹೆಂಡತಿನ ನುಂಗ್ಕೊಬಿಟ್ಟೆ ಎಂಬುದಾಗಿ ದೇವ ದೂಷಣೆ ಮಾಡ್ತಾರೆ. ಆದರೆ ಅದಕ್ಕಿಂತಲೂ ದುಃಖದ ಸಂಗತಿ ಏನು ಗೊತ್ತಾ, ಎಷ್ಟೋ ಸಲ ಕ್ರೈಸ್ತರು ಕೂಡ ಇದೇ ಕೆಲಸ ಮಾಡ್ತಾರೆ. ನಾನು ಆಸ್ಪತ್ರೆಯಲ್ಲಿ ನೋಡ್ತಾ ಇರ್ತೀನಿ, ಏನು ರೋಗಿಯಾಗಿದ್ದಾಗ ಪಾಸ್ಟ್ಗಳು ಬಂದಿದ್ದು ಹಲ್ಲೆಲೂಯ ಅಂತ ಪ್ರೇಯರ್ ಮಾಡಿದ್ದು, ಅಪ್ಪಿ ತಪ್ಪಿ ಒಂದು ವೇಳೆ ಆ ಪೇಷಂಟ್ ಸತ್ತೋಗ್ಬಿಟ್ರೆ ಅವರ ಬಾಯಲ್ಲೂ ಇದೇ ಮಾತೆ, ಯೇಸುವೆ ನಿನ್ನ ಕಣ್ಣಿಲ್ವಾ, ಯೇಸುವೆ ನಿನ್ನ ಕಿವಿ ಇಲ್ವಾ, ಯೇಸುವೆ ಯಾಕೆ ನಮ್ಮ ಪ್ರಾರ್ಥನೆ ಕೇಳಿಲ್ಲ. ಆ ಮಾತುಗಳನ್ನ ಕೇಳೋದಕ್ಕೆ ಬಹಳ ನೋವಾಗ್ತದೆ, ಬಹಳ ದುಃಖ ಆಗ್ತದೆ, ಬಹಳ ಅಸಹ್ಯ ಅನಿಸ್ತದೆ. ದೇವ ಮಕ್ಕಳೇ, ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕರ್ತ ನಮ್ಮ ಜೊತೆ ಇದ್ದಾನೆ, ನಮ್ಮನ್ನು ನಡೆಸ್ತಾನೆ. ಅದಕ್ಕಾಗಿ ಆತನು ಹೇಳೋಂಥ ಮಾತು ಎಷ್ಟೋ ಸಲ ನಾವು ಹೇಳ್ತೀವಲ್ವಾ, ಅಯ್ಯೋ ದೇವ್ರು ನಡುನೀರಿನಲ್ಲಿ ನನ್ನ ಕೈ ಬಿಟ್ಬಿಟ್ಟ ಅಂತ ಈ ಪದ ಯೂಸ್ ಮಾಡ್ತೀವಿ. ಆದರೆ ಅದೇ ಯೆಶಾಯನ ಪುಸ್ತಕ 43ನೇ ಅಧ್ಯಾಯ 1-2 ವಾಕ್ಯ ನೋಡ್ರಿ, ನೀನು ಸಮುದ್ರವನ್ನು ದಾಟುವಾಗ ನಾನು ನಿನ್ನ ಸಂಗಡ ಇರ್ತೇನೆ, ಬೆಂಕಿ ಮಧ್ಯೆ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೇನೆ. ಯಾವ ಬೆಂಕಿಯು ನಿನ್ನನ್ನು ಸುಡುವುದಕ್ಕೆ ಸಾಧ್ಯತೆ ಇಲ್ಲ, ಯಾವ ಸಮುದ್ರವು ನಿನ್ನ ಮುಳುಗಿಸೋದಕ್ಕೆ ಸಾಧ್ಯ ಇಲ್ಲ. ನಾನೇ ನಿನ್ನ ದೇವರು, ನಾನು ನಿನ್ನ ಹೆಸರಿಡಿದು ಕರೆದಿದ್ದೇನೆ, ನೀನು ನನ್ನವನೇ. ನಾನು ಯಾವತ್ತೂ ನಾನು ತೊರೆಯುವುದೂ ಇಲ್ಲ, ಕೈ ಬಿಡುವುದೂ ಇಲ್ಲ. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತಾಳು, ನಾನು ಯಾವತ್ತೂ ಕೂಡ ನಿನ್ನನ್ನು ಮರೆಯನು. ಒಂದು ನಿಮಿಷ ನಾವೆಲ್ಲರೂ ಕೂಡ ಎದ್ದು ನಿಂತು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಂಬೂಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ನಿಂಬೂಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಭಯವು ಏತಕೆ, ಸಂದೇಹವೇತಕೆ, ಭಯವು ಏತಕೆ, ಸಂದೇಹವೇತಕೆ, ಕರ್ತನಿರುವಲ್ಲಿ ಚಿಂತೆಯೇತಕೆ, ಕರ್ತನಿರುವಲ್ಲಿ ಚಿಂತೆಯೇತಕೆ. ನಿಂಬೂಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ನಿಶ್ಚಿಂತನಾಗಿರು. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಯಾವ ಚಿಂತೆ ನಿನ್ನನ್ನು ಕಾಡ್ತಾ ಇದೆ, ಯಾವ ದುಃಖ ನಿನ್ನನ್ನು ಕಾಡ್ತಾ ಇದೆ,
ಯಾವ ಕಣ್ಣೀರಿನಲ್ಲಿ ನೀನು ಹಾದು ಹೋಗುತ್ತಾ ಇದ್ದೀಯೆ, ಕರ್ತನಿಗೆ ಒಪ್ಪಿಸು, ಕರ್ತನಿಗೆ ಒಪ್ಪಿಸು. ಯೇಸು ಸ್ವಾಮಿ ನಿನ್ನನ್ನು ಬಲ್ಲಂಥ ದೇವರಾಗಿದ್ದಾನೆ, ನಿನ್ನ ಸ್ಥಿತಿಗತಿಗಳನ್ನು ಅರಿತಂಥ ದೇವರಾಗಿದ್ದಾನೆ, ನಿನ್ನ ಹೃದಯದ ವೇದನೆಯನ್ನು ನೋವನ್ನು ತಿಳಿದಂಥ ದೇವರಾಗಿದ್ದಾನೆ. ಆತನು ಕೈ ಚಾಚಿ ಕೇಳ್ತಾ ಇದ್ದಾನೆ, ಮಗಳೇ ಮಗನೇ, ನಿನ್ನ ಚಿಂತೆ ನನಗೆ ಒಪ್ಪಿಸು, ನಿನ್ನ ದುಃಖ ನನಗೆ ಒಪ್ಪಿಸು, ನಿನ್ನ ನೋವನ್ನು ನನಗೆ ಒಪ್ಪಿಸು, ನಿನ್ನ ಕಣ್ಣೀರನ್ನು ನನಗೆ ಒಪ್ಪಿಸು ಎಂಬುದಾಗಿ ಕೈ ಚಾಚಿ ಕೇಳುವಾಗ ಒಪ್ಪಿಸಿಕೊಡು, ಒಪ್ಪಿಸಿಕೊಡು ಕರ್ತನಿಗೆ. ಆತನು ನಿನ್ನನ್ನು ಕಾಯುವಂಥ ದೇವರಾಗಿದ್ದಾನೆ, ನಿನ್ನನ್ನು ಚಿಂತೆಯಿಂದ ಬಿಡಿಸುವಂಥ ದೇವರಾಗಿದ್ದಾನೆ, ನಿನ್ನನ್ನು ವಿಶೇಷವಾಗಿ ನಡೆಸುವಂಥ ದೇವರಾಗಿದ್ದಾನೆ. ಆತನ ಹಾತಕ್ಕೂ ಆತನ ಹಾತಕ್ಕೂ ವಾಕ್ಯ ನೋಡುತ್ತೇವೆ, ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ, ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ಕೂಡ ಆತನಿಗೆ ಕೃತಜ್ಞ ಸ್ತುತಿಯನ್ನು ಸ್ತೋತ್ರಗಳನ್ನ ಮಾಡುತ್ತಾ ನಿಮಗೆ ಬೇಕಾದನ್ನ ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಂಬಿರುವಂಥ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ನಿಮ್ಮ ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದೆಂಬುದಾಗಿ ಒಪ್ಪಿಸಿಕೊಡು, ಒಪ್ಪಿಸಿಕೊಡು ಆತನಿಗೆ. ಪರಿಶುದ್ಧನಾಥ ದೇವರೇ, ನಮ್ಮ ರಕ್ಷಕನಾದ ಯೇಸುವೇ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾದ ನಿನ್ನ ಆತ್ಮನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಚಿಂತೆಯ ಕುರಿತಾಗಿ ಕಾಡುತ್ತಿದ್ದಂಥ ಅನೇಕ ಸಮಸ್ಯೆಗಳಿಗೆ ನೀನು ಉತ್ತರ ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪರಿಹಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಂಬಿಕೆಯಲ್ಲಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ನಂಬಿಕೆಯಲ್ಲಿ ದೃಢಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನೀನು ಯಾವ ವಿಷಯವಾಗಿ ನಾವು ಚಿಂತೆ ಮಾಡುವುದಿಲ್ಲ ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ತವಕ ಪಡುತ್ತೇವೆ, ನಿನ್ನ ನೀತಿಗಾಗಿ ತವಕ ಪಡುತ್ತೇವೆ. ಯಾಕೆ ನಮ್ಮನ್ನು ಕಾಯುವಂಥ ಒಬ್ಬ ತಂದೆ ಪರಲೋಕದಲ್ಲಿ ಇದ್ದಾನೆ ಎಂಬುದಾಗಿ ಕಂಡುಕೊಂಡಿದ್ದೇವೆ. ಯೇಸುವೇ, ನೀನೇ ಆ ತಂದೆ ಆಗಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಪ್ರತಿ ಒಬ್ಬರು ಕೂಡ ಬಲಪಡಿಸಿ, ಆಶೀರ್ವದಿಸಿ, ನಡೆಸಿ, ನಮ್ಮೆಲ್ಲರ ಮುಖಾಂತರವಾಗಿ ನಿನ್ನೊಬ್ಬನೇ ನಿರಂತರ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಎಲ್ಲ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ದಯವಿಟ್ಟು ಎಲ್ಲರೂ ಕುಳಿತುಕೊಂಡು ಪ್ಲೀಸ್ ಬಿ ಸೀಟೆಡ್.